ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಮಕ್ಕಳೇ. ನಾವಿವತ್ತು ಲೆಕ್ಚರ್ 4 ಆಫ್ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್ ಅಲ್ಲಿ ಇದ್ದೇವೆ. ಆ್ಯಂಡ್ ಫ್ರಮ್ ದೀಸ್ ಕಾನ್ಸೆಪ್ಟ್ಸ್ ನೀವು ನೀಟಲ್ಲಿ 1-2 ಕ್ವೆಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಸಮ್ಟೈಮ್ಸ್ ಇಟ್ ಕ್ಯಾನ್ ಆಲ್ಸೋ ಗೋ ಅಪ್ ಟು 3 ಕ್ವೆಶನ್ಸ್. ಓಕೆ, ಸೊ ದಿಸ್ ಇಸ್ ಫಾರ್ ನೀಟ್ ಎಕ್ಸಾಮ್. ಸೊ ಸಿ ಟಿಯಲ್ಲಿ ಹೇಳಲಿಕ್ಕಾಗೋದಿಲ್ಲ, ಯಾಕಂದರೆ ಸಿ ಟಿಯಲ್ಲಿ 11th ಸ್ಟ್ಯಾಂಡರ್ಡ್ನ ಚಾಪ್ಟರ್ಸಿಂದ ಕ್ವೆಶನ್ಸ್ ಬರುವಂಥದ್ದು ಸ್ವಲ್ಪ ಕಮ್ಮಿ ಕಂಪೇರ್ ಟು 12th ಸ್ಟ್ಯಾಂಡರ್ಡ್ ಚಾಪ್ಟರ್ಸ್ ಅಥವಾ ಕಾನ್ಸೆಪ್ಟ್ಸಿನ ಕ್ವೆಶನ್ಸ್. ಸೊ ನೀಟಿಗೆ 1-2 ಅಥವಾ ಜಾಸ್ತಿ ಅಂದರೆ 3 ಕ್ವೆಶನ್ಸ್ ಈ ಕಾನ್ಸೆಪ್ಟ್ಸಿಂದ ಬರೋ ಚಾನ್ಸಸ್ ಇರುತ್ತೆ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಲಾಸ್ಟ್ ಕ್ಲಾಸಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ದೀವಿ ಅಂದರೆ, ಹಾರ್ಟ್ ಬಗ್ಗೆ ಡೀಟೇಲ್ ಆಗಿ ನೋಡಿದ್ವಿ, ವಾಲ್ವ್ಸ್ ಬಗ್ಗೆ ನೋಡಿದ್ವಿ, ಡಿಫ್ರೆಂಟ್ ಟೈಪ್ಸ್ ಆಫ್ ವಾಲ್ವ್ಸ್, ಹೇಗೆ ನೆನ್ಪಿಡ್ಕೊಳ್ಳೋದು ವಾಲ್ವ್ಸನ್ನು, ಹೇಗೆ ನೆನ್ಪಿಡ್ಕೊಳ್ಳೋದು ಬ್ಲಡ್ ವೆಸಲ್ಸನ್ನು, ಹೇಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಲಡ್ ವೆಸಲ್ಸ್ ಆರ್ ಡಿಫ್ರೆಂಟ್ ಫ್ರಮ್ ಈಚ್ ಅದರ್, ಪೇಸ್ ಮೇಕರ್ ಬಗ್ಗೆ ಅಂದರೆ ಎಲೆಕ್ಟ್ರಿಕಲ್ ಸಿಗ್ನಲ್ ಹೇಗೆ ಪಾಸ್ ಆಗುವಂಥದ್ದು ಇನ್ ಅ ಸಿಂಪಲ್ ಮ್ಯಾನರ್, ಯಾಕೆ ನಮ್ಮ ಹಾರ್ಟ್ ಫ್ರಮ್ ದ ಇವನ್ ಬಿಫೋರ್ ದ ಬರ್ತ್ ಟಿಲ್ ದ ಡೆತ್ ಯಾಕೆ ನಮ್ಮ ಹಾರ್ಟ್ ಕಂಟಿನ್ಯೂಸ್ ಆಗಿ ಲಬ್ ಡಬ್ ಅಂತ ಕೆಲಸನೇ ಮಾಡ್ತಾ ಇರುತ್ತೆ. ಲೈಕ್ ಅ ಕನ್ಸಿಸ್ಟೆಂಟ್ ಸ್ಟೂಡೆಂಟ್ ಅಲ್ವಾ. ಕನ್ಸಿಸ್ಟೆಂಟ್ ಸ್ಟೂಡೆಂಟ್, ಯಾರು ಸ್ಟೂಡೆಂಟ್ಸ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡಿರ್ತಾರೆ ಅವರಿಗೆ ಯಾರದೇ ಪುಷ್ ಬೇಡ, ಮೋಟಿವೇಶನ್ ಬೇಡ ಟು ವರ್ಕ್ ಆರ್ ಟು ಸ್ಟಡಿ ಅಲ್ವಾ. ಅದೇ ಥರ ಹಾರ್ಟ್ ಸಹ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ ಲಾಸ್ಟ್ ಕ್ಲಾಸಲ್ಲಿ. ಸೊ ನೆನಪಿಲ್ಲ, ಮರ್ತೋಗಿದೆ, ಈ ಕಾನ್ಸೆಪ್ಟ್ಸನ್ನು ಕಲಿಬೇಕಿನ್ನು ಅಂತ ಆದರೆ you have to watch the L3 of the same chapter. Okay, so ಇವತ್ತು ನಾವು ಏನು ಡಿಸ್ಕಸ್ ಮಾಡಲಿಕ್ಕಿದ್ದೀವಿ ಅಂದರೆ, we will be discussing about cardiac cycle. Also we will be discussing about cardiac output, and we will be seeing about ECG. ಮೂವೀಸ್ ಅಲ್ಲೆಲ್ಲ ಹಾರ್ಟ್ ಅಟ್ಯಾಕ್ ಆದಾಗ ಅಥವಾ ಇಂದ ಡೆತ್ ಬೆಡ್ಡಲ್ಲಿ ಹೀರೋಯಿನ್ ಅಥವಾ ಯಾರು ಹೀರೋಯಿನ್ನ ಪೇರೆಂಟ್ಸ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ಮಾತಾಡ್ತಾ ಇರ್ತಾರೆ, ರಿಲೇಟಿವ್ಸ್ ಇನ್ ದ ಬೆಡ್ ಅಲ್ವಾ. ಸೊ ವೆನ್ ದೇ ಆರ್ ಅಬೌಟ್ ಟು ಡೈ, ಪಿಮ್ ಲೈಕ್, ಆ್ಯಂಡ್ ಇಫ್ ದೇ ಡೈ ಪೀ ಅಂತ ನೋಡಿರಬಹುದು. ಸೊ ECG ಬಗ್ಗೆ ನಾವು ಡಿಸ್ಕಸ್ ಮಾಡಲಿಕ್ಕಿದ್ದೀವಿ. ಕಾರ್ಡಿಯಾಕ್ ಔಟ್ಪುಟ್ ರಿಲೇಟೆಡ್ ಒಂದು ಫಾರ್ಮುಲಾನೂ ಇದೆ, ಅದರ ರಿಲೇಟೆಡ್ ಕ್ವೆಶನ್ ಸಹ ಬರೋ ಚಾನ್ಸಸ್ ಇರುತ್ತೆ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕಾರ್ಡಿಯಾಕ್ ಸೈಕಲ್ ಅಂದ್ರೆ ಏನು ಅಂತ ಫಸ್ಟಿಗೆ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಏನು ಬರ್ದಿದೆ ಡಯಾಗ್ರಾಮ್ ಏನು ನೋಡಬೇಡಿ, ಜಸ್ಟ್ ನನ್ನನ್ನು ನೋಡಿ ನಾನು ಹೇಳೋದನ್ನು ಕೇಳಿ. ಕಾರ್ಡಿಯಾಕ್ ಸೈಕಲ್ ಅಂದರೆ ಎಲ್ರಿಗೂ ಗೊತ್ತಿದೆ, ಸೈಕಲ್ ಹೊಡೆಯೋದು ಅಲ್ವಾ. ಸೊ ಸೈಕಲ್ ಮೀನಿಂಗ್ ಏನಂದರೆ, ಸಮಥಿಂಗ್ ಇಸ್ ಗೆಟಿಂಗ್ ರಿಪೀಟೆಡ್ ಅಗೇನ್ ಆ್ಯಂಡ್ ಅಗೇನ್. ಜಸ್ಟ್ ಲೈಕ್ ಸೈಕಲಲ್ಲಿ ಒಮ್ಮೆ ಸೆಲ್ ಸೈಕಲ್ ಕಂಪ್ಲೀಟ್ ಆದಮೇಲೆ ಪುನಃ ದೇ ಎಂಟರ್ ಇಂಟು ಸೆಲ್ ಸೈಕಲ್. ಸೊ ಇಟ್ ಈಸ್ ಅ ರಿಪಿಟೇಷನ್. ಸೈಕಲ್ ಅಂದರೆ ರಿಪಿಟೇಷನ್. ಕಾರ್ಡಿಯಾಕ್ ಅಂದರೆ ಹಾರ್ಟ್. ಸೊ ಈ ಹಾರ್ಟಿನ ಸೈಕಲ್ ಏನಿದೆ, ಹಾರ್ಟಿನ ಸೈಕಲ್ ಯಾವುದು? ಈ ನಮ್ಮ ಹಾರ್ಟ್ ಬಡ್ಕೊಳ್ತಾ ಇರುತ್ತಲ್ಲ, ಲಬ್ ಡಬ್ ಅಥವಾ ಲೇಮ್ಯಾನ್ ಟರ್ಮಲ್ಲಿ ಹೇಳಬೇಕಾದ್ರೆ ಧಕ್ ಸಾಂಗು ಇದೆ, ಧಕ್ ಧಕ್ ಕರ್ನೆ ಲಗ ಅಂತ ಹಿಂದಿಯಲ್ಲಿ. ಓಕೆ, ನಂಗೆ ಕನ್ನಡದಲ್ಲಿ ಇರಬಹುದು, ಈಗ ನೆನಪಾಗ್ತಾ ಇಲ್ಲ. ಸೊ ಈ ಹಾರ್ಟ್ ಈ ಬೀಟ್ ಮಾಡುತ್ತಲ್ಲ, ಲಬ್ ಡಬ್ ಅಂತ, ಧಕ್ ಅಂತ. ಸೊ ಇದು ಕಂಟಿನ್ಯೂಸ್ ಆಗಿ ಬೀಟ್ ಆಗ್ತಾನೇ ಇರುತ್ತೆ. ಸೊ ಇದಕ್ಕೆ ಹೇಳುವಂಥದ್ದು ಕಾರ್ಡಿಯಾಕ್ ಸೈಕಲ್ ಅಂತ. ಸೊ ಒಂದು ಸೈಕಲಲ್ಲಿ ಏನಾಗುವಂಥದ್ದು ಲಬ್ ಡಬ್ ಅಥವಾ ಧಕ್. ಸೊ ಇದು ಒಂದು ಕಾರ್ಡಿಯಾಕ್ ಸೈಕಲ್ ಆಗಿರುತ್ತೆ. ಸೊ ಇದು ತುಂಬ ನಾನು ಲೇಮ್ಯಾನ್ ಟರ್ಮಲ್ಲಿ, ಕಾಮನ್ ಮ್ಯಾನ್ ಟರ್ಮಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಸೈಂಟಿಫಿಕಲಿ ನಾವು, ಬಯಾಲಜಿಕಲಿ ನಾವು ನೋಡ್ಲಿಕ್ಕಿದ್ದೀವಿ. ಸೊ ಬಿಟ್ವೀನ್ 2 ಹಾರ್ಟ್ ಬೀಟ್, ಲಬ್ ಡಬ್ ದಿಸ್ ಇಸ್ 2 ಹಾರ್ಟ್ ಬೀಟ್ ಅಲ್ವಾ, ಅಥವಾ ಧಕ್ ದಿಸ್ ಇಸ್ 2 ಹಾರ್ಟ್ ಬೀಟ್, ನಾಟ್ 4. ಓಕೆ, ಸೊ ಈ 2 ಹಾರ್ಟ್ ಬೀಟ್ನ ನಡುವೆ ಒಂದು ಪಾಸ್ ಬರುತ್ತೆ, ಲಬ್ ಡಬ್ ಅಲ್ವಾ. ಸೊ ಈ ಪಾಸಲ್ಲಿ ಏನಾಗುವಂಥದ್ದು, ದ ಸೆಕೆಂಡ್ ಹಾರ್ಟ್ ಬೀಟ್ ವಿಲ್ ಬಿ ಸ್ಟಾರ್ಟಿಂಗ್ ಅಲ್ವಾ. ಈ ಸ್ಟಾರ್ಟಿಂಗ್ ಆಫ್ ಹಾರ್ಟಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅದರ ಬಗ್ಗೆ ನಾವು ನೋಡುವ. ಓಕೆ, ಸೊ ಫೈನ್. ಸೊ ಹಾರ್ಟ್ ಅಲ್ಲಿ ಸ್ಟಾರ್ಟಿಂಗ್ ಆಫ್ ದ ಹಾರ್ಟ್ ಬೀಟ್ ಆಗುವಾಗ
ಓಕೆ, ಜಸ್ಟ್ ಬಿಫೋರ್ ದ ಹಾರ್ಟ್ ಸ್ಟಾರ್ಟ್ಸ್ ಟು ಬೀಟ್ ಲಬ್ ಡಬ್ ಅಂತ ಆಗೋ ಮುಂಚೆ ಆ ಪಾಸ್ ಇರುತ್ತಲ್ಲ, ಆ ಟೈಮಲ್ಲಿ ನಮ್ಮ ಎಲ್ಲ ಚೇಂಬರ್ಸ್ ಅಂದರೆ ಯಾವುದು? ಹಾರ್ಟಲ್ಲಿ ಅರಿಕಲ್ಸ್ ಅಥವಾ ಏಟ್ರಿಯಾ ಇರುವಂಥದ್ದು, ಇನ್ನೊಂದು ಟೈಪ್ ಆಫ್ ಚೇಂಬರ್ಸ್ ವೆಂಟ್ರಿಕಲ್ಸ್. ಓಕೆ, ಸೊ ಈ ಎರಡು ಚೇಂಬರ್ಸ್ ರಿಲ್ಯಾಕ್ಸ್ಡ್ ಸ್ಟೇಟಲ್ಲಿ ಇರುತ್ತೆ. ಸೊ ಡಯಾಸ್ಟೋಲ್ ಮೀನ್ಸ್ ರಿಲ್ಯಾಕ್ಸೇಷನ್. ಓಕೆ, so since both ventricles and atria athwa auricles, since both of this jointly they are in relaxation state, adikke heluvantaddu joint diastole. Okay, fine. ನಂತರ ಏನಾಗುವಂಥದ್ದು? when they are in the relaxation state, ಆಗ ಕೆಲವು ಚೇಂಜಸ್ ಆಗುತ್ತೆ. ಓಕೆ, ಸೊ ಆ ಚೇಂಜಸ್ ಏನು? As the tricuspid and bicuspid valves are open, blood from the pulmonary vein and vena cava. Pulmonary vein ಅಂದ್ರೇನು, vena cava ಅಂದ್ರೇನು? ಸೊ ನಿಮಗೆ ಲಾಸ್ಟ್ ಟೈಮ್ ನೀವು ಅಂದರೆ ಲಾಸ್ಟ್ ಕ್ಲಾಸಲ್ಲಿ ನೀವು ವೇನ್ಸ್ ಮತ್ತು ಆರ್ಟರೀಸ್, ಕ್ಯಾಪಿಲರೀಸ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ, ಬ್ಲಡ್ ವೆಸಲ್ಸ್ ಬಗ್ಗೆ. ಓಕೆ, ಸೊ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಕೆಲವು ಬ್ಲಡ್ ವೆಸಲ್ಸ್. ಸೊ ಫಸ್ಟಿಗೆ ನಾವು ಹಾರ್ಟಲ್ಲಿ ಬ್ಲಡ್ ವೆಸಲ್ಸನ್ನು ನೇಮ್ ಮಾಡ್ಕೊಳ್ಳುವ. ಓಕೆ, ಫೈನ್. So let's start from vena cava. ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಯಾಕೆ ಈ ಹೆಸರು ಅಂತ. ಸುಪೀರಿಯರ್ ವೆನಾ ಕಾವಾ, ಇನ್ಫೀರಿಯರ್ ವೆನಾ ಕಾವಾ. Next, aorta, ಕಲರೇ ಸ್ವಲ್ಪ ಪ್ರಾಬ್ಲಮ್ ಆಗಿರೋದೀಗ. ಯಾವ ಕಲರ್ ತಗೊಳ್ಳೋದಪ್ಪ? ಸೊ ದ್ಯಾಟ್ ಐ ಕ್ಯಾನ್ ರೈಟ್ ಇದು ಬೆಟರ್ ಏನೋ. ಪಲ್ಮನರಿ ಆರ್ಟರಿ. ಓಹ್, ಇದು ಪಲ್ಮನರಿ ಆರ್ಟರಿ. ಓಕೆ, ಏನೇ ಮಿಸ್ಟೇಕ್ಸ್ ಇದ್ರೂ ಮತ್ತೆ ಸರಿ ಮಾಡ್ಕೊಳ್ವಾ ಫಸ್ಟಿಗೆ. ಸೊ ಏನು ನಮ್ಮ ಬ್ಲಡ್ ವೆಸಲ್ಸ್, ಹಾರ್ಟಲ್ಲಿರೋ ಬ್ಲಡ್ ವೆಸಲ್ಸನ್ನು ಅರ್ಥ ಮಾಡ್ಕೊಳ್ವಾ. ಸೊ ಹಾರ್ಟಲ್ಲಿ ನಾವು ನೋಡೋ ಬ್ಲಡ್ ವೆಸಲ್ಸ್ ಗ್ರೂಪ್ ಮಾಡಿದ್ರೆ ವಿ ಗೆಟ್ ಟು ಸಿ 2 ಆರ್ಟರೀಸ್, 2 ಟೈಪ್ಸ್ ಆಫ್ ಏನು 2 ವೇನ್ಸ್. ಓಕೆ, 2 ನಾಟ್ ವೇನ್ಸ್ ಬಟ್ ಆರ್ಟರೀಸ್ 2 ಸೆಟ್ ನೋಡುವಂಥದ್ದು, ವೇನ್ಸ್ 2 ಸೆಟ್ ನೋಡುವಂಥದ್ದು. ಸೊ ವೇನ್ಸ್ ಯಾವುದಲ್ಲ ಅಂತ ಹೇಳಿದ್ರೆ ಹಾರ್ಟಲ್ಲಿ ಒಂದು ಪಲ್ಮನರಿ ವೇನ್. ಪಲ್ಮನರಿ ವೇನ್ ಏನು ಮಾಡುವಂಥದ್ದಂದರೆ ಪಲ್ಮನರಿ ಮೀನಿಂಗ್ ಏನು? ಪಲ್ಮನರಿ ಈಸ್ ರಿಲೇಟೆಡ್ ಟು ಲಂಗ್ಸ್. ಸೊ ದೇ ಆರ್ ಕನೆಕ್ಟೆಡ್ ಟು ಲಂಗ್ಸ್. So they get oxygenated blood from the lungs into the heart. Okay, fine. ಇನ್ನೊಂದು ಸೆಟ್ ಆಫ್ ವೇನ್ ಅಂದರೆ ದಟ್ ಈಸ್ ಸುಪೀರಿಯರ್ ವೆನಾ ಕಾವಾ ಮತ್ತು ಇನ್ಫೀರಿಯರ್ ವೆನಾ ಕಾವಾ. ಮೇನ್ಲಿ ನಾವು ಅದನ್ನು ಕರೆಯುವಂಥದ್ದು ವೆನಾ ಕಾವಾ ಅಂತ, ಈ ಸೆಟ್ ಆಫ್ ವೇನ್ಸನ್ನು. ಆದರೆ ಸುಪೀರಿಯರ್ ಇನ್ಫೀರಿಯರ್ ಏನು? ಸುಪೀರಿಯರ್ ವೆನಾ ಕಾವಾ, ಸುಪೀರಿಯರ್ ಅಂದರೆ ಅರ್ಥ ಏನು? ಸುಪೀರಿಯರ್ ಅಪ್, ಇನ್ಫೀರಿಯರ್ ಡೌನ್ ಅಂತ ಅರ್ಥ ಇಲ್ಲಿ. ಸೊ ನೀವು ಕೇಳಿರ್ಬೋದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ.
ನನಗೆ ಇನ್ಫೀರಿಯರ್ ಫೀಲ್ ಆಗ್ತದೆ ಅಂದರೆ ಐ ಫೀಲ್ ಡೌನ್ ಅಂತ. ಸೊ ಇನ್ಫೀರಿಯರ್ ವೆನ ಕಾವಾ ಅಂದರೆ ದಿಸ್ ಇಸ್ ದ ವೇನ್ ದ್ಯಾಟ್ ವಿಲ್ ಬಿ ಟ್ರಾನ್ಸ್ಪೋರ್ಟಿಂಗ್ ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ದ ಲೋವರ್ ಪಾರ್ಟ್ ಆಫ್ ದ ಬಾಡಿ ಟು ದ ಹಾರ್ಟ್. ಸುಪೀರಿಯರ್ ವೆನ ಕಾವಾ ಅಂದರೆ ಇಟ್ ಈಸ್ ದ ವೇನ್ ದ್ಯಾಟ್ ವಿಲ್ ಬಿ ಟ್ರಾನ್ಸ್ಪೋರ್ಟಿಂಗ್ deoxygenated blood from upper part of superior ಅಲ್ವಾ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ ಟು ದ ಹಾರ್ಟ್. ಓಕೆ, ಸೊ ನೀವು ಇಲ್ಲಿ ನೋಡಿದ್ರೆ ಸುಪೀರಿಯರ್ ವೆನಕಾವ ಮತ್ತು ಇನ್ಫೀರಿಯರ್ ವೆನಕಾವ ಏನಿದೆ ಇದನ್ನು ಬ್ಲೂ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾರ್ಟಲ್ಲಿ ಅಥವಾ ನಮ್ಮ ಏನು ಡಯಾಗ್ರಾಮಲ್ಲಿ ನೀವು ಬ್ಲೂ ಕಲರ್ ಬ್ಲಡ್ ನೋಡಿದ್ರೆ ಇಟ್ ಮೀನ್ಸ್ ಇಟ್ ಈಸ್ ಹ್ಯಾವಿಂಗ್ ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ. ಸೊ ಇನ್ಫೀರಿಯರ್ ವೆನಕಾವ ಮತ್ತು ಸುಪೀರಿಯರ್ ವೆನಕಾವ will be getting deoxygenated blood from the different part of the body. Superior from the upper, inferior from the lower part of the body. ಅದು deoxygenated blood ಅನ್ನು ತಗೊಂಡು ಬರುವಂಥದ್ದು. ಆದರೆ deoxygenated blood ಡಿಫರೆಂಟ್ ಪಾರ್ಟ್ ಆಫ್ ದ ಬಾಡಿಯಲ್ಲಿ ಹೇಗೆ ಡೆವಲಪ್ ಆಗುವಂಥದ್ದು ನಿಮಗೆಲ್ಲರಿಗೂ ಗೊತ್ತು. ನಾನೊಂದು ಏನು ಇಫ್ ಐ ಕನ್ಸಿಡರ್ ಒನ್ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದ ಬಾಡಿ ಲಿವರ್. ಸೊ ಲಿವರಿಗೆ ಫಸ್ಟಿಗೆ ಹೋಗುವಂತಹ ಬ್ಲಡ್ ಯಾವುದು? ಆಕ್ಸಿಜನೇಟೆಡ್ ಬ್ಲಡ್. ಸೊ ಲಿವರ್ ಸೆಲ್ಸ್ ಆಕ್ಸಿಜನನ್ನು ಯೂಸ್ ಮಾಡಿಕೊಂಡು ದೇ ವಿಲ್ ಬ್ರೇಕ್ ದ ಗ್ಲೂಕೋಸ್ ಟು ಪ್ರೊಡ್ಯೂಸ್ ಲಾಟ್ ಆಫ್ ATP. ಸೊ ಎಟ್ ದ ಎಂಡ್ ಆಫ್ ATP ಪ್ರೊಡಕ್ಷನ್ ಅಲಾಂಗ್ ವಿತ್ ದ ATP ಕಾರ್ಬನ್ ಡೈಆಕ್ಸೈಡ್ ಸಹ ಪ್ರೊಡ್ಯೂಸ್ ಆಗುತ್ತೆ ಅಲ್ವಾ? ಪ್ರೊಡ್ಯೂಸ್ ಎನರ್ಜಿ ಟು ಪ್ರೊಡ್ಯೂಸ್ ATP ಗ್ಲೂಕೋಸನ್ನು ಆಕ್ಸಿಜನನ್ನು ಯೂಸ್ ಮಾಡಿಕೊಂಡು ಗ್ಲೂಕೋಸ್ ಬ್ರೇಕ್ ಡೌನ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಡೆವಲಪ್ ಆಗುತ್ತೆ. ಓಕೆ, ಅಂದರೆ ಆಕ್ಸಿಜನ್ ಕಮ್ಮಿ ಆಯಿತು, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಯಿತು ಲಿವರಲ್ಲಿ. ಸೊ ಆ ಕಾರ್ಬನ್ ಡೈಆಕ್ಸೈಡನ್ನು ಪುನಃ ಲಂಗ್ಸ್ಗೆ ಕೊಡಬೇಕಲ್ವಾ? ಅದಕ್ಕೆ blood will be transporting that deoxygenated blood. Okay, when I say deoxygenated blood, it has more carbon dioxide, less oxygen. So ಅದಕ್ಕೆ ನಾವಿಲ್ಲಿ ಬ್ಲೂ ಕಲರಲ್ಲಿ ಈ ಥರದ ವೇನನ್ನು ತೋರಿಸುವಂಥದ್ದು. ಓಕೆ, ಪಲ್ಮನರಿ ವೇನ್ ನೋಡಿ, ಪಲ್ಮನರಿ ವೇನನ್ನು ನಾವು ರೆಡ್ ಕಲರಲ್ಲಿ ತೋರಿಸ್ತೇವೆ. ಯಾಕೆ? ಪಲ್ಮನರಿ ವೇನ್ ನೋಡಿ ಇದು ರೆಡ್ ಕಲರಲ್ಲಿದೆ. ಈ ವೇನನ್ನು ನಾವು ಬ್ಲೂ ಕಲರಲ್ಲಿ ತೋರಿಸಿದ್ದೀವಿ. ಇಲ್ಲಿ ಬ್ಲಡ್ ಬರುವಂಥದ್ದು ಇನ್ಸೈಡ್ ದ ಹಾರ್ಟ್ ಅಲ್ವಾ? ಆದರೆ ಇಲ್ಲಿ ನೋಡಿ ಪಲ್ಮನರಿ ವೇನನ್ನು ನಾವು ರೆಡ್ಡಲ್ಲಿ ತೋರಿಸಿದ್ದೀವಿ. ಇಲ್ಲಿ ಸಹ ಬ್ಲಡ್ ವಿಲ್ ಬಿ ಕಮಿಂಗ್ ಟು ದ ಹಾರ್ಟ್ ಓನ್ಲಿ. ಆದರೆ ಯಾಕೆ ರೆಡ್ಡಲ್ಲಿ ತೋರಿಸ್ತಾ ಇದ್ವಿ ಅಂದರೆ ಪಲ್ಮನರಿ ವೇನ್. ವೇನ್ ಅಂದ್ರೇನು? ಇಟ್ ವಿಲ್ ಬಿ ಟ್ರಾನ್ಸ್ಪೋರ್ಟಿಂಗ್ ದ ಬ್ಲಡ್ ಟವರ್ಡ್ಸ್ ದಿ ಹಾರ್ಟ್. ಟ್ರಾನ್ಸ್ಪೋರ್ಟಿಂಗ್ ದ ಬ್ಲಡ್ ಟವರ್ಡ್ಸ್ ದಿ ಹಾರ್ಟ್, ಟ್ರಾನ್ಸ್ಪೋರ್ಟಿಂಗ್ ದ ಬ್ಲಡ್ ಟವರ್ಡ್ಸ್ ದಿ ಹಾರ್ಟ್. ಫ್ರಮ್ ವೇರ್? ಫ್ರಮ್ ಪಲ್ಮನರಿ, ಫ್ರಮ್ ದ ಲಂಗ್ಸ್. ಓಕೆ, ಸೊ ಲಂಗ್ಸ್ ಇಂದ ಬ್ಲಡ್ ಬರ್ತಾ ಇದೆ ಅಂದರೆ ಇಸ್ ಇಟ್ ಆಕ್ಸಿಜನೇಟೆಡ್ ಆರ್ ಡಿಆಕ್ಸಿಜನೇಟೆಡ್? ಡೆಫಿನೆಟ್ಲಿ ಆಕ್ಸಿಜನೇಟೆಡ್, ಆಕ್ಸಿಜನ್ ರಿಚ್. ವೆನ್ ಐ ಬ್ರೀದ್ ಇನ್ ಐ ಟೇಕ್ ಇನ್ ಲಾಟ್ ಆಫ್ ಆಕ್ಸಿಜನ್. ಅದೆಲ್ಲಿ ಹೋಗುವಂಥದ್ದು? ಲಂಗ್ಸಲ್ಲಿರುವಂಥದ್ದು. ಸೊ ಲಂಗಿಂದ ಬ್ಲಡ್ ಬರ್ತಾ ಇದೆ ಅಂದರೆ ಇಟ್ ಮೀನ್ಸ್ ಇಟ್ ಈಸ್ ಆಕ್ಸಿಜನೇಟೆಡ್ ಬ್ಲಡ್. ದಟ್ ಈಸ್ ವೈ ವೆನ್ ಎವರ್ ವಿ ಶೋ ಆಕ್ಸಿಜನೇಟೆಡ್ ಬ್ಲಡ್ ವಿ ಶೋ ಇನ್ ಅ ರೆಡ್ ಕಲರ್ ಟು ಶೋ ಇಟ್ ಈಸ್ ಆಕ್ಸಿಜನ್ ರಿಚ್. ಓಕೆ, ಸೊ ಅದಕ್ಕೆ ರೆಡ್ ಕಲರಲ್ಲಿ ತೋರಿಸ್ತಾ ಇದ್ವಿ. ಪಲ್ಮನರಿ ವೇನ್ ವಿಲ್ ಬಿ ಟ್ರಾನ್ಸ್ಪೋರ್ಟಿಂಗ್ ಆಕ್ಸಿಜನ್ ರಿಚ್ ಬ್ಲಡ್. ಆಕ್ಸಿಜನ್ ರಿಚ್ ಬ್ಲಡ್. ಓಕೆ, ದಿಸ್ ಇಸ್ ಆಫ್ ಮೋರ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಫೈನ್. ಸೊ ವೇನ್ಸ್ ನಮಗೆ ಅರ್ಥ ಆಯಿತು. ಸೊ ವೇನ್ಸ್ ಅಂದರೆ ಇಟ್ ಈಸ್ ನಾಟ್ ದ ಒನ್, ಇಟ್ ವಿಲ್ ಬಿ ಜಸ್ಟ್ ಟ್ರಾನ್ಸ್ಪೋರ್ಟಿಂಗ್ ಡಿಆಕ್ಸಿಜನೇಟೆಡ್ ಬ್ಲಡ್. ಯೂಶ್ವಲ್ ಆಗಿ 10th ಅಲ್ಲಿ ನಾವು ಕಲಿಯುವಂಥದ್ದೇನು? ಆರ್ಟರೀಸ್ ಅಂದರೆ ಇಟ್ ವಿಲ್ ಬಿ ಟ್ರಾನ್ಸ್ಪೋರ್ಟಿಂಗ್ ಆಕ್ಸಿಜನೇಟೆಡ್ ಬ್ಲಡ್, ವೇನ್ಸ್ ಅಂದರೆ ಇಟ್ ವಿಲ್ ಬಿ ಟ್ರಾನ್ಸ್ಪೋರ್ಟಿಂಗ್ ಡಿಆಕ್ಸಿಜನೇಟೆಡ್ ಬ್ಲಡ್. ದಟ್ ಇಸ್ ರಾಂಗ್ ಪರ್ಸೆಪ್ಷನ್ ಮಕ್ಕಳೇ. ಸೊ ಆ್ಯಕ್ಚುಲಿ ವೇನ್ಸ್ ಮತ್ತು ಆರ್ಟರೀಸ್ನ ಐಡೆಂಟಿಟಿ ಟ್ರಾನ್ಸ್ಪೋರ್ಟಿಂಗ್ ಆಕ್ಸಿಜನೇಟೆಡ್ ಬ್ಲಡ್, ಡಿಆಕ್ಸಿಜನೇಟೆಡ್ ಬ್ಲಡ್ ಅಲ್ಲ. ವೇನ್ಸಿನ ಐಡೆಂಟಿಟಿ ಏನು? ಟ್ರಾನ್ಸ್ಪೋರ್ಟಿಂಗ್ ಬ್ಲಡ್ ಟವರ್ಡ್ಸ್ ದಿ ಹಾರ್ಟ್. ಆರ್ಟರೀಸಿನ ಐಡೆಂಟಿಟಿ ಏನು? ಟ್ರಾನ್ಸ್ಪೋರ್ಟಿಂಗ್ ಬ್ಲಡ್ ಅವೇ ಫ್ರಮ್ ದಿ ಹಾರ್ಟ್. ಓಕೆ, ಫೈನ್. ಸೊ ವೇನ್ಸ್ ಬಗ್ಗೆ ಅರ್ಥ ಆಯಿತು. ಆರ್ಟರೀಸ್ ಬಗ್ಗೆ ನೋಡುವ. ಸೊ ಇಲ್ಲೊಂದು ಆರ್ಟರಿ ಇದೆ, ದಟ್ ಈಸ್ ಟ್ರಾನ್ಸ್ಪೋರ್ಟಿಂಗ್ ಬ್ಲಡ್ ಅವೇ ಫ್ರಮ್ ದಿ ಹಾರ್ಟ್ ಆಸ್ ಯು ಕ್ಯಾನ್ ಸಿ. ಓಕೆ, ಸೊ ಬ್ಲೂ ಕಲರಲ್ಲಿ ಮಾರ್ಕ್ ಮಾಡಿದ್ದಾರೆ ಅಂದರೆ ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಅರ್ಥ. ಸೊ ಈ ಡಿಆಕ್ಸಿಜನೇಟೆಡ್ ಬ್ಲಡ್ ಎಲ್ಲಿಗೆ ಹೋಗಬೇಕು? ಫ್ರಮ್ ದಿ ಹಾರ್ಟ್ ಎಲ್ಲಿಗೆ ಹೋಗಬೇಕು? ಲಂಗ್ಸಿಗೆ ಹೋಗಬೇಕು. ಸೊ ದ್ಯಾಟ್ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಆಕ್ಸಿಜನೇಟೆಡ್. ಸೊ this is nothing but artery and it is referred as pulmonary artery. ಯಾಕಂದ್ರೆ it will be transporting blood away from the heart to the lungs. ಯಾವ ಥರದ ಬ್ಲಡ್? ಡಿಆಕ್ಸಿಜನೇಟೆಡ್ ಬ್ಲಡ್. ಓಕೆ, ಇನ್ನು ಇದು ವೆಂಟ್ರಿಕಲ್ಸ್ ಇಂದ ಈ ಥರ ಕನೆಕ್ಟ್ ಆಗಿರುವಂಥದ್ದು. ಇನ್ನೊಂದು ನೀವು ಆರ್ಟರಿ ನೋಡುವಂಥದ್ದು ಅವೋರ್ಟಾ. ದ ಲಾರ್ಜೆಸ್ಟ್ ಆರ್ಟರಿ ಅಂದರೆ ಅವೋರ್ಟಾ.
ಸೊ ಇದನ್ನ ರೆಡ್ ಕಲರಲ್ಲಿ ನಾವು ತೋರಿಸ್ತಾ ಇದ್ದೀವಿ ಈ ವೆಸಲನ್ನು, ವಿಚ್ ಮೀನ್ಸ್ ಇಟ್ ಇಸ್ ಟ್ರಾನ್ಸ್ಪೋರ್ಟಿಂಗ್ ಆಕ್ಸಿಜನೇಟೆಡ್ ಬ್ಲಡ್. ಹಾರ್ಟಿಂದ ಆಕ್ಸಿಜನ್ ರಿಚ್ ಬ್ಲಡ್ ಎಲ್ಲಿಗೆ ಹೋಗಬೇಕಾಗಿರುವಂಥದ್ದು? ಯಾರಿಗೆಲ್ಲ ಆಕ್ಸಿಜನ್ ರಿಚ್ ಬ್ಲಡ್ ಬೇಕು, ಯಾರಿಗೆಲ್ಲ ಆಕ್ಸಿಜನ್ ಬೇಕು ಅಲ್ಲಿಗೆ ಹೋಗುವಂಥದ್ದು. ಯಾರಿಗೆ ಆಕ್ಸಿಜನ್ ಬೇಕು ನಮ್ಮ ಬಾಡಿಯಲ್ಲಿ? ಎಲ್ಲ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿಗೆ ಆಕ್ಸಿಜನ್ ಬೇಕಾಗಿರುವಂಥದ್ದು. ಸೊ this particular blood vessel will be transporting oxygen rich blood to the different part of the body. Okay, so that is why it is been marked in red color. And ee artery ge hesru aorta. Okay, aorta. So that is about different types of blood vessels. So as the tricuspid and bicuspid valves are open, blood from the pulmonary veins and vena cava flows into the left and right ventricle respectively through the left and right artery. So ಏನಾಗುತ್ತೆ ಅಂದರೆ ಆಫ್ಟರ್ ಜಾಯಿಂಟ್ ಡಯಾಸ್ಟೋಲ್ ಅಂದರೆ ಎಲ್ಲ ಚೇಂಬರ್ಸ್ ರಿಲ್ಯಾಕ್ಸೇಷನ್ ಅಲ್ಲಿ ಇದ್ದು, ರಿಲ್ಯಾಕ್ಸ್ಡ್ ಸ್ಟೇಟಲ್ಲಿ ಇದ್ದು, ಸೊ ಸೂನ್ ಆಫ್ಟರ್ ದಿಸ್ ಆಗುವಂಥದ್ದು ಏನಂದರೆ ಬ್ಲಡ್ ಫ್ರಮ್ ಅಂದರೆ ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಇನ್ಫೀರಿಯರ್ ವೆನಾ ಕಾವಾ, ಸುಪೀರಿಯರ್ ವೆನಾ ಕಾವಾ comes to idyava atrium. So this is right atrium alva. So they come to right atrium, RA. Okay. And they pass to right ventricle through tricuspid valve. Okay, so tricuspid valve open adre matra tane flow ಆಗುವಂಥದ್ದು ಬ್ಲಡ್ ಟು ವೆಂಟ್ರಿಕಲ್. ಸೊ ಟ್ರೈಕಸ್ಪಿಡ್ ವಾಲ್ವ್ ಈ ಟೈಮಲ್ಲಿ ಓಪನ್ ಆಗಿರುತ್ತೆ. ಅದೇ ಟೈಮಲ್ಲಿ ಸೈಮಲ್ಟೇನಿಯಸ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಪಲ್ಮನರಿ ವೇನಿಂದ ಎಲ್ಲಿಗೆ ಬರುವಂಥದ್ದು? ಆಸ್ ಯು ಕ್ಯಾನ್ ಸಿ ಟು ದ ಲೆಫ್ಟ್ ಏಟ್ರಿಯಮ್ ಆ್ಯಂಡ್ ದೇ ದೆನ್ ಗೋ ಟು ಲೆಫ್ಟ್ ವೆಂಟ್ರಿಕಲ್ ಥ್ರೂ ಮಿಟ್ರಿಯಲ್ ವಾಲ್ವ್ ಅಥವಾ ಬೈಕಸ್ಪಿಡ್ ವಾಲ್ವ್. ಸೊ ಥ್ರೂ ಬೈಕಸ್ಪಿಡ್ ವಾಲ್ವ್ ಅಥವಾ ಮಿಟ್ರಿಯಲ್ ವಾಲ್ವ್ ಒಳಗಡೆ ಥ್ರೂ ಹೋಗಬೇಕಾಗುವಾಗ ಸೊ ದೇ ಹ್ಯಾವ್ ಟು ಓಪನ್ ದಿಸ್ ವಾಲ್ವ್ ಅಲ್ವಾ. ಸೊ ಇಮ್ಯಾಜಿನ್ ಮಾಡಿ ಈ ವ್ಯಾಲ್ವ್ ಒಂಥರ ಡೋರ್ ಥರ. ಓಕೆ, ಡೋರ್ ಓಪನ್ ಆದರೆ ತಾನೇ ಹೋಗ್ಲಿಕ್ಕಾಗೋದು ಒಳಗೆ ಹೊರಗಡೆ. ಸೊ ಅದೇ ಥರ ಇಲ್ಲಿ ಮಾತ್ರ ಈ ಡೋರ್ ಯಾವ ಥರ ಅಂದರೆ ದಿಸ್ ವಿಲ್ ಕಾಸ್ ಓನ್ಲಿ ದ ಮೂವ್ಮೆಂಟ್ ಆಫ್ ದ ಬ್ಲಡ್ ಇನ್ ಒನ್ ಡೈರೆಕ್ಷನ್, ನಾಟ್ ಆಪೋಸಿಟ್ ಡೈರೆಕ್ಷನ್. ಡೋರ್ ಆದರೂ ಒಳಗಡೆನೂ ಹೋಗ್ಬೋದು, ಹೊರಗಡೆನೂ ಹೋಗ್ಬೋದು. ಇದು ಡೋರ್ ದಟ್ ಕ್ಯಾನ್ ಜಸ್ಟ್ ಹೆಲ್ಪ್ ಇನ್ ಗೋಯಿಂಗ್ ಒನ್ ಡೈರೆಕ್ಷನ್. ಸೊ ಮಿಟ್ರಿಯಲ್ ವಾಲ್ವ್ ಓಪನ್ ಆಗಿ ಬ್ಲಡ್ ವಿಲ್ ಗೋ ಫ್ರಮ್ ಲೆಫ್ಟ್ ಏಟ್ರಿಯಮ್ ಟು ದ ಲೆಫ್ಟ್ ವೆಂಟ್ರಿಕಲ್. ಸೊ ಇದು ಆಗುವಂಥದ್ದು ಯಾವಾಗ? ಡ್ಯೂರಿಂಗ್ ದ ಸೂನ್ ಆಫ್ಟರ್ ದ ಡಯಾಸ್ಟೋಲ್. ಓಕೆ, ಸೊ ಟ್ರೈಕಸ್ಪಿಡ್ ವಾಲ್ವ್ ಆ್ಯಂಡ್ ಬೈಕಸ್ಪಿಡ್ ವಾಲ್ವ್ ವಿಲ್ ಬಿ ಓಪನಿಂಗ್ ಡ್ಯೂರಿಂಗ್ ದಿಸ್ ಟೈಮ್. ಫೈನ್. ಈ ಟೈಮಲ್ಲಿ ನೀವು ಕರೆಕ್ಟಾಗಿ ನೋಡುವಾಗ ಇಲ್ಲಿ ಇಫ್ ಯು ಸಿ ಟ್ರೈಕಸ್ಪಿಡ್ ವಾಲ್ವ್ ಮತ್ತು ಮಿಟ್ರಿಯಲ್ ವಾಲ್ವ್ ಓಪನ್ ಆಗಿದೆ, ಆದರೆ ಸೆಮಿ ಲ್ಯೂನಾರ್ ವಾಲ್ವ್ ಏನಿದೆ ದೇ ವಿಲ್ ಸ್ಟೇ ಕ್ಲೋಸ್ಡ್. ಓಕೆ, ಯಾಕಂದರೆ ಬ್ಲಡ್ ಏನು ಶುಡಂಟ್ ಬಿ ಗೋಯಿಂಗ್ ಇನ್ ಟು ಪಲ್ಮನರಿ ಆರ್ಟರಿ ಅಥವಾ ಅವೋರ್ಟಾ ಅಲ್ವಾ. ಸೊ ದೇ ವಿಲ್ ಬಿ ಸ್ಟೇಯಿಂಗ್ ಕ್ಲೋಸ್ಡ್. ದೆನ್ we get to see, I mean during this time we get to see atrial systole. Systole ಅಂದ್ರೆ ಏನು? ಸೊ ಫಸ್ಟಿಗೆ ಎಲ್ಲ ರಿಲ್ಯಾಕ್ಸೇಷನ್ ಅಲ್ಲಿರುತ್ತೆ ಎಲ್ಲ ಚೇಂಬರ್ಸ್. ಓಕೆ, ಎಲ್ಲ ಚೇಂಬರ್ಸ್ ಫಸ್ಟಿಗೆ ರಿಲ್ಯಾಕ್ಸೇಷನ್ ಅಲ್ಲಿರುತ್ತೆ. ಸೊ ಈ ಬ್ಲಡ್ ಏನಿದೆ ಏಟ್ರಿಯಮಿಂದ ವೆಂಟ್ರಿಕಲಿಗೆ ಈ ಬ್ಲಡ್ ಬರಬೇಕಾದ್ರೆ ಸುಮ್ಮನೆ ಬರಲ್ಲ. ಇದೇನು ಜಾರ್ಬಂಡಿ ಗೊತ್ತಲ್ಲ ಸ್ಲೈಡರ್ ಎಲ್ರಿಗೆ, ಇದೇನು ಜಾರ್ಬಂಡಿ ಅಲ್ಲ. ಇದು ರೈಟ್ ಏಟ್ರಿಯಮಿಂದ ರೈಟ್ ವೆಂಟ್ರಿಕಲಿಗೆ ಬರೋಕ್ಕೆ ಅಥವಾ ಲೆಫ್ಟ್ ಏಟ್ರಿಯಮಿಂದ ಲೆಫ್ಟ್ ವೆಂಟ್ರಿಕಲಿಗೆ ಬ್ಲಡ್ ಬರಲಿಕ್ಕೆ ಅದೃಷ್ಟಕ್ಕೆ ಬರೋದು ಇಟ್ಸ್ ನಾಟ್ ಪಾಸಿಬಲ್. ಸೊ ಈ ಟೈಮಲ್ಲಿ ಏನಾಗಬೇಕು? ಇಫ್ ದ ಬ್ಲಡ್ ಹ್ಯಾಸ್ ಟು ಕಮ್ ಟು ರೈಟ್ ಏಟ್ರಿಯಮ್ ಟು ರೈಟ್ ವೆಂಟ್ರಿಕಲ್ ಆರ್ ಲೆಫ್ಟ್ ಏಟ್ರಿಯಮ್ ಟು ಲೆಫ್ಟ್ ವೆಂಟ್ರಿಕಲ್, ಈ ಏಟ್ರಿಯಮ್ ಹೇಳೋದು ಕಾಂಟ್ರಾಕ್ಟ್ ಆಗಬೇಕು. ಓಕೆ, ಕಾಂಟ್ರಾಕ್ಟ್ ಆಗಬೇಕು ಏಟ್ರಿಯಾ, ಬೋತ್ ದ ಏಟ್ರಿಯಾ. ಸೊ ದಟ್ ಈಸ್ ವೈ ಸೂನ್ ಆಫ್ಟರ್ ದ ಡಯಾಸ್ಟೋಲ್ ವಿ ಗೆಟ್ ಟು ಸಿ ಸಿಸ್ಟೋಲ್ ಫಾರ್ ದ ಮೂವ್ಮೆಂಟ್ ಆಫ್ ದ ಬ್ಲಡ್ ಫ್ರಮ್ ಏಟ್ರಿಯಮ್ ಟು ದ ವೆಂಟ್ರಿಕಲ್. ಯಾವ ಸಿಸ್ಟೋಲ್ ವಿ ಕ್ಯಾನ್ ಸಿ? ಸಿಸ್ಟೋಲ್ ಅಂದ್ರೆ ಏನು? ಸಿಸ್ಟೋಲ್ ಅಂದರೆ ಕಾಂಟ್ರಾಕ್ಷನ್, ಡಯಾಸ್ಟೋಲ್ ಅಂದರೆ ರಿಲ್ಯಾಕ್ಸೇಷನ್, ಸಿಸ್ಟೋಲ್ ಅಂದರೆ ಕಾಂಟ್ರಾಕ್ಷನ್.
ಯಾವುದು ಕಾಂಟ್ರಾಕ್ಟ್ ಆಗಬೇಕು? ಏಟ್ರಿಯಂ. ಏಟ್ರಿಯಾ. ಏಟ್ರಿಯಾ ಇಸ್ ಪ್ಲೂರಲ್, ಏಟ್ರಿಯಂ ಇಸ್ ಸಿಂಗ್ಯುಲರ್. ಓಕೆ, ಸೊ the SAN will be generating an action potential which stimulates both the atria to undergo simultaneous contraction. SAN ಅಂದ್ರೇನು? ಸೈನೋಏಟ್ರಿಯಲ್ ನೋಡ್. ಸೈನೋಏಟ್ರಿಯಲ್ ನೋಡ್ ಏನು? ಎಲ್ಲಿರುವಂಥದ್ದು? ರೈಟ್ ಏಟ್ರಿಯಂ ಅಲ್ಲಿ ಇರುವಂಥದ್ದು ಅಲ್ವಾ? ರೈಟ್ ಏಟ್ರಿಯಂ ಅಲ್ಲಿ ಸಮ್ವೇರ್ ಲೈಕ್ ಓವರ್ ಹಿಯರ್ ಇರುವಂಥದ್ದು. ಓಕೆ, ಸೊ ಈ SAN ಪೇಸ್ ಮೇಕರ್ ಏನಿದೆ, ವಿಚ್ ಇಸ್ ಕಾಲ್ಡ್ SAN ಅಲ್ವಾ? SAN ಹೇಳೋದು ಪೇಸ್ ಮೇಕರ್. ಸೊ SAN ಇಂದ ಎಲೆಕ್ಟ್ರಿಕಲ್ ಸಿಗ್ನಲ್ ಎಲ್ಲಿಗೆ ಪಾಸ್ ಹೋಗುವಂಥದ್ದು? ಸೈನೋ ಏಟ್ರಿಯಲ್ ನೋಡಿಂದ ಏಟ್ರಿಯೋವೆಂಟ್ರಿಕ್ಯುಲರ್ ನೋಡಿಗೆ ಪಾಸ್ ಆಗುವಂಥದ್ದು, AVNಗೆ. AVN ಇಂದ ನಂತರ ಬಂಡಲ್ ಆಫ್ ಹಿಸ್. ಓಕೆ, ದೆನ್ ಬಂಡಲ್ ಆಫ್ ಹಿಸ್ ಇಂದ ರೈಟ್ ಮತ್ತೆ ಲೆಫ್ಟ್ ಬಂಡಲ್ ಬ್ರಾಂಚ್ ಏನು ಬ್ರಾಂಚ್ ಆಗುತ್ತೆ. ನಂತರ ಪರ್ಕಿಂಜೆ ಫೈಬರ್ಸ್, ಸಣ್ಣ ಸಣ್ಣ ಮೈನ್ಯೂಟ್ ಏನು ಫೈಬರ್ಸ್ ಲೆಫ್ಟ್ ಮತ್ತೆ ರೈಟ್ ಬಂಡಲಿಂದ ಡೆವಲಪ್ ಆಗಿ ವೆಂಟ್ರಿಕಲ್ಸ್ಗೆ ಹೋಗುವಂಥದ್ದು. ಸೊ ಈ ಥರ ಎಲೆಕ್ಟ್ರಿಕಲ್ ಸಿಗ್ನಲ್ ಪಾಸ್ ಆಗುವಂಥದ್ದು. ಸೊ SAN ಏನಿದೆ, ಸೈನೋಏಟ್ರಿಯಲ್ ನೋಡ್ ಏನಿದೆ, ಎಲ್ಲಿರುವಂಥದ್ದು? ಅದು ಏಟ್ರಿಯಂ ಅಲ್ಲಿ ಇರುವಂಥದ್ದು ಅಲ್ವಾ? ಇಲ್ಲಿ ಈ ಕಾರ್ನರ್ ಅಲ್ಲಿ ಇರುವಂಥದ್ದು, AVN ಇಲ್ಲಿ ಇರುವಂಥದ್ದು. ಐ ಮೀನ್ ಇದರ ಬಿಹೈಂಡ್ ಅಂದ್ರೆ ಈ ಸಮ್ವೇರ್ ಲೈಕ್ ಹಿಯರ್ ಅಲ್ವಾ? ಸೊ ಈ SAN ವಿಲ್ ಬಿ ಜನರೇಟಿಂಗ್ ಆಕ್ಷನ್ ಪೊಟೆನ್ಷಿಯಲ್. ಆಕ್ಷನ್ ಪೊಟೆನ್ಷಿಯಲ್ ಅಂದರೆ ಏನು ಅಂತ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೇನೆ, ಪುನಃ ಹೇಳಿದ್ರೆ ಏನು ಒಂದೇ ವಿಷಯದ ಬಗ್ಗೆ 10 ಸಲ ಹೇಳಿದಾಗುತ್ತೆ. ಓಕೆ, ಸೊ ಇನ್ ಅ ಸಿಂಪಲ್ ಮ್ಯಾನರ್, ಆಕ್ಷನ್ ಪೊಟೆನ್ಷಿಯಲ್ ಇಸ್ ನಥಿಂಗ್ ಬಟ್ ಬಿಕಾಸ್ ಆಫ್ ಯೂಶ್ವಲಿ ನಾರ್ಮಲ್ ಆಗಿ ನಮ್ಮಲ್ಲಿ ಈಗ ಯಾರಾದರೂ ನನ್ನನ್ನು ಮುಟ್ಟಿದ್ರೆ ಐ ಆಮ್ ಏಬಲ್ ಟು ಫೀಲ್ ಇಟ್ ಬಿಕಾಸ್ ಸಮಬಡಿ ಹ್ಯಾಸ್ ಟಚ್ಡ್ ಮೀ ಅಲ್ವಾ? ಆದರೆ ಒಳಗಿಂದ ಏನಾಗುವಂಥದ್ದು, ನನ್ನನ್ನು ಯಾರೋ ಈ ಥರ ಮುಟ್ಟಿದಾಗ ಆಕ್ಷನ್ ಪೊಟೆನ್ಷಿಯಲ್ ಡೆವಲಪ್ ಆಗುತ್ತೆ. ಆಕ್ಷನ್ ಪೊಟೆನ್ಷಿಯಲ್ ಡೆವಲಪ್ ಆದಾಗ ಈ ನಮ್ಮ ನರ್ವ್ ಫೈಬರ್ಸಲ್ಲಿ ಚಾರ್ಜಸ್ ಏನಿರುತ್ತೆ ಅಂದರೆ ಔಟರ್ ಮೆಂಬ್ರೇನ್ ಆಫ್ ಚಾರ್ಜಸ್ ಅಲ್ಲಿ ಪಾಸಿಟಿವ್ ಇರುತ್ತೆ, ಒಳಗಡೆ ನೆಗೆಟಿವ್ ಇರುತ್ತೆ ರೆಸ್ಟಿಂಗಲ್ಲಿ. ಸೊ ಯಾರು ನನ್ನ ಬಂದು ಮುಟ್ಟಿದಾಗ ಆಕ್ಷನ್ ಪೊಟೆನ್ಷಿಯಲ್ ಆದಾಗ ಏನಾಗುವಂಥದ್ದು, ಈ ಚಾರ್ಜಸ್ ಚೇಂಜ್ ಆಗುತ್ತೆ. ಅಂದರೆ ಇಲ್ಲಿ ನೆಗೆಟಿವ್, ಇಲ್ಲಿ ಪಾಸಿಟಿವ್ ಆಗುತ್ತೆ. ಸೊ ಇದಕ್ಕೆ ಹೇಳುವಂಥದ್ದು ಡಿಪೋಲರೈಸೇಷನ್. ನಂತರ ಇದು ರೀಪೋಲರೈಸ್ ಆಗ್ಲಿಕ್ಕಿದೆ ಈ ತರ. ಓಕೆ, ರೀಪೋಲರೈಸ್ ಆಗ್ಲಿಕ್ಕಿದೆ. ಇದು ರೆಸ್ಟಿಂಗ್ ಪೊಟೆನ್ಷಿಯಲ್ ಆರ್ ರೆಸ್ಟಿಂಗ್ ಸ್ಟೇಟ್. ಇದು ಡಿಪೋಲರೈಸೇಷನ್, ನಂತರ ರೀಪೋಲರೈಸೇಷನ್. ಸೊ ಈ ಡಿಪೋಲರೈಸೇಷನ್ ಆಗ್ಲಿಕ್ಕೆ ಏನಾಗಬೇಕು? ಆಕ್ಷನ್ ಈ ಡಿಪೋಲರೈಸೇಷನ್ ಆಗೋದಕ್ಕೆ ಆಕ್ಷನ್ ಪೊಟೆನ್ಷಿಯಲ್ ಅಂತ ಹೇಳುವಂಥದ್ದು. ಈ ಚೇಂಜಸ್ ವಾಟ್ ವಿ ಗೆಟ್ ಟು ಸಿ ಅದಕ್ಕೆ ಹೇಳುವಂಥದ್ದು ನಾವು ಆಕ್ಷನ್ ಪೊಟೆನ್ಷಿಯಲ್ ಅಂತ. ಯೂಶ್ವಲ್ ಆಗಿ ನರ್ವ್ ಫೈಬರ್ಸ್ ಅಲ್ಲಿ ಯಾವುದೋ ಒಂದು ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್ ಕೊಟ್ಟಾಗ, ಯಾರೋ ಕೊಟ್ಟಾಗ ಆಕ್ಷನ್ ಪೊಟೆನ್ಷಿಯಲ್ ಡೆವಲಪ್ ಆಗುವಂಥದ್ದು, ಅಂದರೆ ಡಿಪೋಲರೈಸೇಷನ್ ಆಗುವಂಥದ್ದು. ಆದರೆ ವಿ ನೋ ದ್ಯಾಟ್ ನಮ್ಮ ಹಾರ್ಟಲ್ಲಿ ಏನು ಮಸಲ್ ಫೈಬರ್ಸ್ ಇದೆ, ದೇ ಆರ್ ಸ್ಪೆಷಲೈಸ್ಡ್. ಓಕೆ, ದೇ ಆರ್ ಆಟೋ ಎಕ್ಸೈಟೇಬಲ್, ದೇ ಕ್ಯಾನ್ ಸೆಲ್ಫ್ ಡೆವಲಪ್ ಆಕ್ಷನ್ ಪೊಟೆನ್ಷಿಯಲ್. ಅವರಷ್ಟಕ್ಕೆ ಅವುಗಳು ಆಕ್ಷನ್ ಪೊಟೆನ್ಷಿಯಲ್ ಅನ್ನು ಡೆವಲಪ್ ಮಾಡುವಂಥದ್ದು. ಆದರೆ ಯಾರು ಆಕ್ಚುಲಿ ಡೆವಲಪ್ ಮಾಡುವಂಥದ್ದು? SAN ಅಂತ ಹೇಳೋ ಒಂದು ನೋಡಲ್ ಟಿಶ್ಯೂ, ದಟ್ ಈಸ್ ಅ ಮಸಲ್ ಫೈಬರ್. ಓಕೆ, ಸೊ ಈ SAN ಸೈನೋಏಟ್ರಿಯಲ್ ನೋಡ್ ವಿಲ್ ಬಿ ಜನರೇಟಿಂಗ್ ಆಕ್ಷನ್ ಪೊಟೆನ್ಷಿಯಲ್. Okay, so which will be stimulating both the atria. Because of this SAN, they will be stimulating the atrium to contract. So atria contract ಆದಾಗ ಏನಾಗುತ್ತೆ? The blood from the atria, both the atria will be going to ventricles. Okay, ಈ atrium ಕಾಂಟ್ರಾಕ್ಟ್ ಆಗೋದಕ್ಕೆ ಹೇಳುವಂಥದ್ದು ಏಟ್ರಿಯಲ್ ಸಿಸ್ಟೋಲ್. ಫಸ್ಟಿಗೆ ಜಾಯಿಂಟ್ ಡಯಾಸ್ಟೋಲಲ್ಲಿ ಇರುತ್ತೆ ಎಲ್ಲ ಚೇಂಬರ್ಸ್ ಆಫ್ ದಿ ಹಾರ್ಟ್, ನಂತರ ಏಟ್ರಿಯಲ್ ಸಿಸ್ಟೋಲ್ ಆಗುವಂಥದ್ದು. ಓಕೆ, ಸೊ ದಿಸ್ ಇನ್ಕ್ರೀಸಸ್ ದ ಫ್ಲೋ ಆಫ್ ದ ಬ್ಲಡ್ ಇನ್ ಟು ವೆಂಟ್ರಿಕಲ್ಸ್ ಬೈ 30%. ಸೊ ಏಟ್ರಿಯಾದಿಂದ ಬ್ಲಡ್ ಹೋಗುವಂಥದ್ದು ಎಲ್ಲಿಗೆ? ವೆಂಟ್ರಿಕಲ್ಸ್ಗೆ. ಓಕೆ, ಸೊ ದ್ಯಾಟ್ ವಿಲ್ ಬಿ ಕಾಸಿಂಗ್ ಫಾರ್ increasing the blood flow 30% because of the atrial systole. Okay, atrial systole ಇಂದ ಜಾಸ್ತಿ ಬ್ಲಡ್
that is 30%. By 30%, the blood will be going to increase of the rate. Eshtu ಜಾಸ್ತಿ blood ಹೋಗಬಹುದು because of the contraction of the atria, that is 30%. Okay. So that is nothing but atrial systole. ಸರಿ, ಏಟ್ರಿಯಾ ಕಾಂಟ್ರಾಕ್ಟ್ ಆದ್ರೆ ಸಾಕಾ? ಯಾಕಂದ್ರೆ ಏಟ್ರಿಯಾ ಕಾಂಟ್ರಾಕ್ಟ್ ಆದ್ರಿಂದ ವೆಂಟ್ರಿಕಲ್ಸ್ಗೆ ಹೋಯ್ತು ಬ್ಲಡ್. ಹೇಗೆ ಹೋಯ್ತು ವೆಂಟ್ರಿಕಲ್ಸ್ ಇಂದ? ಥ್ರೂ ದ ಟ್ರೈಕಸ್ಪಿಡ್ ಅಂಡ್ ಬೈಕಸ್ಪಿಡ್ ವಾಲ್ವ್. ಓಕೆ, ಏಟ್ರಿಯಾಗೆ ಯಾರು ಬ್ಲಡ್ ಕೊಟ್ಟಿರೋದು? ವೆನಾ ಕಾವಾ ಮತ್ತೆ ಪಲ್ಮನರಿ ವೇನ್. ಫೈನ್. ಸೊ ನಂತರ ಏನಾಗುತ್ತೆ? ದೆನ್ ವಿ ಗೆಟ್ ಟು ಸಿ ವೆಂಟ್ರಿಕ್ಯುಲಾರ್ ಸಿಸ್ಟೋಲ್. ಸೊ ವೆಂಟ್ರಿಕಲ್ಸ್ ಅಲ್ಲಿ ಇರೋ ಬ್ಲಡ್, ರೈಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್ಸ್ ಅಲ್ಲಿರೋ ಬ್ಲಡ್ ಏನಿದೆ, ಅವುಗಳು ಬೇರೆ ಬೇರೆ ಬ್ಲಡ್ ವೆಸಲ್ಸ್ಗೆ ಹೋಗಿ ಡಿಫ್ರೆಂಟ್ ಪಾರ್ಟ್ ಆಫ್ ದ ಬಾಡಿ ಅಥವಾ ಲಂಗ್ಸಿಗೆ ಹೋಗುವಂಥದ್ದು ಅಲ್ವಾ. ಆದರೆ ವೆಂಟ್ರಿಕಲ್ಸ್ ಸುಮ್ಮನೆ ಬ್ಲಡ್ ಅನ್ನ ಕಳಿಸುತ್ತಾ? ಇಲ್ಲ. ವೆಂಟ್ರಿಕಲ್ಸ್ ಕಾಂಟ್ರಾಕ್ಟ್ ಆದರೆ, ಸ್ಕ್ವೀಸ್ ಆದರೆ ಮಾತ್ರ ಅಲ್ಲಿರೋ ಬ್ಲಡ್ ವೆಸಲ್ಸ್ಗೆ ಹೋಗ್ಲಿಕ್ಕಾಗುವಂಥದ್ದು. ಓಕೆ, ಸೊ ಅದಕ್ಕೆ ಏನಾಗಬೇಕು? ವೆಂಟ್ರಿಕ್ಯುಲಾರ್ ಸಿಸ್ಟೋಲ್ ಆಗಬೇಕು. ಬರೀ ಏಟ್ರಿಯಲ್ ಸಿಸ್ಟೋಲ್ ಆದ ಕಾರಣ ಏಟ್ರಿಯಾದಿಂದ ವೆಂಟ್ರಿಕಲ್ಸ್ಗೆ ಬಂತು, ಆದರೆ ವೆಂಟ್ರಿಕಲ್ಸಿಂದ ಬೇರೆ ಪಾರ್ಟ್ ಆಫ್ ದ ಬಾಡಿಗೆ ಹೋಗ್ಬೇಕಾದ್ರೆ ವೆಂಟ್ರಿಕ್ಯುಲಾರ್ ಸಿಸ್ಟೋಲ್ ಆಗಬೇಕು. ಅಂದರೆ ವೆಂಟ್ರಿಕಲ್ಸ್ ಕಾಂಟ್ರಾಕ್ಟ್ ಆಗಬೇಕು. ಓಕೆ, ಆದರೆ ವೆಂಟ್ರಿಕಲ್ ಅನ್ನ ಕಾಂಟ್ರಾಕ್ಟ್ ಮಾಡೋದು ಯಾರು? ನಾನೀಗಷ್ಟೇ ಅಂದೆ, SAN, ಆಕ್ಷನ್ ಪೊಟೆನ್ಷಿಯಲ್ ಡೆವಲಪ್ ಮಾಡಿ, ಜನರೇಟ್ ಮಾಡಿ, ದೇ ಸ್ಟಿಮ್ಯುಲೇಟೆಡ್ ದ ಏಟ್ರಿಯಾ ಅಲ್ವಾ. ಅದೇ ಥರ ಅಂದೆ ನಾನು, SAN ವಿಲ್ ಬಿ ಪಾಸಿಂಗ್ ದ ಎಲೆಕ್ಟ್ರಿಕಲ್ ಸಿಗ್ನಲ್, ಲಾಸ್ಟ್ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ವಿ, ಟು ದ AVN. AVN ವಿಲ್ ಬಿ ಟ್ರಾನ್ಸ್ಪೋರ್ಟಿಂಗ್ ಟು ಬಂಡಲ್ ಆಫ್ ಹಿಸ್. Bundle of his will be branched into 2 branches, and Purkinje fibers, minute fibers ಏನಿದೆ, they are all spread all through the ventricles. Ventricles ಅಲ್ಲೆಲ್ಲ full spread ಆಗಿದೆ. ಅಂದರೆ the electrical signal, ಈ action potential ಏನಿದೆ, they will be also transported to the ventricles through Purkinje fibers. Action potential is conducted to the ventricular side by AVN and AV bundle. AVN, atrioventricular node, ಮತ್ತೆ ಈ ಬಂಡಲ್ಸ್ ಏನಿದೆ, ರೈಟ್ ಮತ್ತೆ ಲೆಫ್ಟ್ ಬಂಡಲ್ಸ್, ಸೊ ದೇ ವಿಲ್ ಬಿ ಟ್ರಾನ್ಸ್ಪೋರ್ಟೆಡ್ ಥ್ರೂ ಬಂಡಲ್ ಆಫ್ ಹಿಸ್ ಟು ದ ventricular musculature. So this will be causing for the muscles of ventricles to contract. Simple. So idu contract ಆಗುವಾಗ, when ventricles are contracting, what about atria? ಏಟ್ರಿಯಾ ಈಗಲೂ ಏಟ್ರಿಯಾ ಕಾಂಟ್ರಾಕ್ಟ್ ಆಗೇನೆ ಇರಬೇಕಾ? ಇಲ್ಲ. ಏಟ್ರಿಯಾದಲ್ಲಿರೋ ಬ್ಲಡ್ ಎಲ್ಲ ವೆಂಟ್ರಿಕಲ್ಸ್ಗೆ ಹೋಗಿ ಆಯಿತು. ಹೋಗಿ ಆದಮೇಲೆ ವೆಂಟ್ರಿಕಲ್ಸ್ ಕಾಂಟ್ರಾಕ್ಟ್ ಆಯಿತು. ಆದರೆ ವೆಂಟ್ರಿಕಲ್ಸ್ ಕಾಂಟ್ರಾಕ್ಟ್ ಆಗ್ತಾ ಇರುವಾಗ ಏಟ್ರಿಯಾ ಏನಿದೆ, ದೇ ಶುಡ್ ಬಿ ರಿಲ್ಯಾಕ್ಸ್ಡ್. ಓಕೆ, ಯಾಕಂದರೆ ಇದು ಕಾಂಟ್ರಾಕ್ಟ್ ಆದರೆ ಪ್ರಾಬ್ಲಮ್ ಆಗುತ್ತೆ. ಸೊ ವೆನ್ ವೆಂಟ್ರಿಕಲ್ಸ್ ಆರ್ ಕಾಂಟ್ರಾಕ್ಟೆಡ್, ಅಂದರೆ ವೆನ್ ದ ವೆಂಟ್ರಿಕಲ್ಸ್ ಆರ್ ಗೋಯಿಂಗ್ ಟು when the blood in the ventricles are going through these vessels, ಈ ಏಟ್ರಿಯಾ ರಿಲ್ಯಾಕ್ಸ್ ಅಲ್ಲಿ ಇರಬೇಕು. ಇದು ಕಾಂಟ್ರಾಕ್ಟ್ ಆದರೆ ಏನಾಗುತ್ತೆ? ಟ್ರೈಕಸ್ಪಿಡ್ ವಾಲ್ವ್ ಓಪನ್ ಆಗುತ್ತೆ, ಇಲ್ಲಿರೋ ಬ್ಲಡ್ ಇಲ್ಲಿಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಫುಲ್ ಶಫಲ್ ಆಗೋ ಚಾನ್ಸ್ ಇರುತ್ತೆ. ಸೊ ವೆನ್ ದ ವೆಂಟ್ರಿಕಲ್ಸ್ ಆರ್ ಇನ್ ದ ಸಿಸ್ಟೋಲ್, ಏಟ್ರಿಯಾ ಏನಿದೆ ಇದು ಡಯಾಸ್ಟೋಲಿಗೆ ಹೋಗುತ್ತೆ, ಅಂದರೆ ರಿಲ್ಯಾಕ್ಸೇಷನ್ ಸ್ಟೇಟಿಗೆ ಹೋಗುವಂಥದ್ದು. ಸೊ ಇದು ಸೈಮಲ್ಟೇನಿಯಸ್ ಆಗಿ ಕೋಯಿನ್ಸೈಡ್ ಆಗೋದನ್ನು ನಾವು ನೋಡ್ತೀವಿ. ಏಟ್ರಿಯಲ್ ಡಯಾಸ್ಟೋಲ್ ಮತ್ತು ವೆಂಟ್ರಿಕ್ಯುಲಾರ್ ಸಿಸ್ಟೋಲ್ ಕೋಯಿನ್ಸೈಡ್ ಆಗೋದನ್ನು ನಾವು ನೋಡ್ತೀವಿ. ಓಕೆ, ಸೊ ವೆಂಟ್ರಿಕ್ಯುಲಾರ್ ಸಿಸ್ಟೋಲ್ ಆಗುವಾಗ, ಅಂದರೆ ವೆಂಟ್ರಿಕಲ್ಸ್ ಕಾಂಟ್ರಾಕ್ಟ್ ಆಗುವಾಗ ಯಾವ ವ್ಯಾಲ್ವ್ ಓಪನ್ ಆಗಬೇಕು? ಟ್ರೈಕಸ್ಪಿಡ್ ಮತ್ತು ಬೈಕಸ್ಪಿಡ್ ವಾಲ್ವ್ ಓಪನ್ ಆದರೆ ಏನಾಗುತ್ತೆ? ಪುನಃ ವೆಂಟ್ರಿಕಲ್ಸಿಂದ ಬ್ಲಡ್ ಏಟ್ರಿಯಾಗೆ ಹೋಗುತ್ತೆ. ವಾಟ್ ಇಸ್ ದ ಪಾಯಿಂಟ್ ಅಲ್ವಾ ಈ ಥರ ಆದರೆ? ಯಾಕಂದರೆ ಏಟ್ರಿಯಾದಿಂದ ಬ್ಲಡ್ ವೆಂಟ್ರಿಕಲ್ಸ್ಗೆ ಅಷ್ಟು ಕಷ್ಟಪಟ್ಟು ಬಂದಿರುತ್ತೆ, ಪುನಃ ಏಟ್ರಿಯಾಗೆ ಹೋದರೆ ಲಾಸ್ ಅಲ್ವಾ, ಎನರ್ಜಿ ಲಾಸ್ ಅಲ್ವಾ. ಸೊ ಏನಾಗುತ್ತೆ? ವೆನ್ ventricular systole is happening, ventricular contraction is happening, ಟ್ರೈಕಸ್ಪಿಡ್ ವಾಲ್ವ್ ಮತ್ತು ಮಿಟ್ರಿಯಲ್ ವಾಲ್ವ್ ಕ್ಲೋಸ್ ಆಗಿರುತ್ತೆ. ಓಕೆ, ಹಾಗೆ ಈ ಸೆಮಿಲ್ಯೂನಾರ್ ವಾಲ್ವ್ ನೆನಪಿದೆಯಾ ಲಾಸ್ಟ್ ಕ್ಲಾಸಲ್ಲಿ ಯಾಕೆ ಹೆಸರು ಸೆಮಿಲ್ಯೂನಾರ್ ವಾಲ್ವ್ ಅಂತ ಹೇಳಿದ್ದೆ? ಸೊ ಇದು ಓಪನ್ ಆಗುತ್ತೆ. ಸೊ ದ ಬ್ಲಡ್ ವಿಲ್ ಬಿ ಏಬಲ್ ಟು ಫ್ಲೋ ಥ್ರೂ ದೀಸ್ ಆರ್ಟರೀಸ್, ಅೋರ್ಟಾ ಮತ್ತು ಪಲ್ಮನರಿ ಆರ್ಟರಿ ಥ್ರೂ ಡಿಆಕ್ಸಿಜನೇಟೆಡ್ ಬ್ಲಡ್, ಆಕ್ಸಿಜನೇಟೆಡ್ ಬ್ಲಡ್ ಟ್ರಾನ್ಸ್ಪೋರ್ಟ್
ಆಗಕ್ಕಾಗುತ್ತೆ if the semilunar valve opens. So during the ventricular systole, semilunar valve opens for the movement of the blood through aorta, that is oxygenated blood from the left ventricle will be transported through aorta. Deoxygenated blood from right ventricle will be transported through pulmonary artery. So that is what we are able to see. Ventricular systole time alli tricuspid bicuspid valve close ಆಗುವಂಥದ್ದು. As the ventricular pressure increases further, semilunar valves are forced to open. ಓಕೆ, ಯಾಕಂದ್ರೆ ಟ್ರೈಕಸ್ಪಿಡ್ ಬೈಕಸ್ಪಿಡ್ ವ್ಯಾಲ್ವ್ ಕ್ಲೋಸ್ ಆಗಿದೆ ಅಲ್ವಾ, ಸೊ ಉಳಿದಿರೋ ವ್ಯಾಲ್ವ್ ಯಾವುದು? ಸೆಮಿಲ್ಯುನಾರ್ ವ್ಯಾಲ್ವ್ಸ್. ಸೊ ದೇ ವಿಲ್ ಬಿ ಓಪನಿಂಗ್, allowing the blood into the circulatory pathway. Circulatory pathway ಅಂದ್ರೆ ಯಾವುದು? ಈ aorta ಮತ್ತೆ pulmonary artery will be transporting the blood to different part of the body and lungs ಅಲ್ವಾ, ಸೊ ಅದಕ್ಕೆ circulatory pathway ಅಂತ ಹೇಳುವಂಥದ್ದು. ಓಕೆ, ಸೊ this is what will be happening. Fine. So ನೋಡಿ, okay. So very important thing students. ಫಸ್ಟಿಗೆ ನಾವು ಜಾಯಿಂಟ್ ಡಯಾಸ್ಟೋಲ್ ಅನ್ನ ನೋಡುವಂಥದ್ದು, ನಂತರ ನೋಡುವಂಥದ್ದು ಏಟ್ರಿಯಲ್ ಸಿಸ್ಟೋಲ್. ಏಟ್ರಿಯಾ ಕಾಂಟ್ರಾಕ್ಟ್ ಆಗಿ ಬ್ಲಡ್ ಫ್ರಮ್ ದ ಏಟ್ರಿಯಾ ವಿಲ್ ಬಿ ಕಮಿಂಗ್ ಟು ದ ವೆಂಟ್ರಿಕಲ್ಸ್. ಸೊ ಜಾಯಿಂಟ್ ಡಯಾಸ್ಟೋಲ್, ಏಟ್ರಿಯಲ್ ಸಿಸ್ಟೋಲ್, ವೆಂಟ್ರಿಕ್ಯುಲರ್ ಸಿಸ್ಟೋಲ್, simultaneously coinciding atrial diastole, and then finally ventricular diastole. Ventricular diastole andre ventricles relax ಆಗುವಂಥದ್ದು. ಓಕೆ, ಸೊ ವೆಂಟ್ರಿಕ್ಯುಲರ್ ಡಯಾಸ್ಟೋಲ್ ಅಲ್ಲಿ ನಾವೇನು ನೋಡ್ತೀವಿ? ventricles will be relaxed. Okay, the ventricular pressure falling down, and definitely ventricular relax ಆದ್ಮೇಲೆ ಸೆಮಿಲ್ಯುನಾರ್ ವ್ಯಾಲ್ವ್ ಯಾಕೆ ಓಪನ್ ಆಗಿ ಇರಬೇಕು ಅಲ್ವಾ? ಸೊ ದೇ ವಿಲ್ ಆಲ್ಸೋ ಕ್ಲೋಸ್. ಟ್ರೈಕಸ್ಪಿಡ್ ವಾಲ್ವ್ ಆಲ್ರೆಡಿ ಕ್ಲೋಸ್ ಆಗಿರುತ್ತೆ, ಆದರೆ ಸೆಮಿಲ್ಯುನಾರ್ ವಾಲ್ವ್ ಕ್ಲೋಸಸ್, ವಿಚ್ ವಿಲ್ ಬಿ ಪ್ರಿವೆಂಟಿಂಗ್ ದ ಬ್ಯಾಕ್ ಫ್ಲೋ ಆಫ್ ದ ಬ್ಲಡ್ ಇನ್ ಟು ವೆಂಟ್ರಿಕಲ್ಸ್. ಪುನಃ ಬ್ಲಡ್ ಕೆಳಗಡೆ ವೆಂಟ್ರಿಕಲ್ಸ್ಗೆ ಬೀಳಬಾರ್ದಲ್ವಾ, ಹೋಗ್ತಾ ಇರುವಂತಹ ಬ್ಲಡ್. ರಿಲ್ಯಾಕ್ಸೇಷನ್ ಆಗುವಾಗ ವೆನ್ ದ ವೆಂಟ್ರಿಕಲ್ಸ್ ಆರ್ ರಿಲ್ಯಾಕ್ಸ್ಡ್, ಇಲ್ಲಿ ಬ್ಲಡ್ ಏನು ಸ್ಟಕ್ ಹೋಗ್ತಾ ಇತ್ತು, ದೇ ಕ್ಯಾನ್ fall back into ventricles ಅಲ್ವಾ. ಸೊ ಅದಾಗಬಾರ್ದು ಹೇಳಿ ಇಮಿಡಿಯೇಟ್ಲಿ ವೆನ್ ದ ವೆಂಟ್ರಿಕಲ್ಸ್ ಆರ್ ರಿಲ್ಯಾಕ್ಸ್ಡ್, ಈ ಸೆಮಿಲ್ಯುನಾರ್ ವ್ಯಾಲ್ವ್ ಏನಿದೆ ಅದು ಕ್ಲೋಸ್ ಆಗುತ್ತೆ. ಫೈನ್. ಸೊ ಆಸ್ ದ ಪ್ರೆಷರ್ ಡಿಕ್ಲೈನ್ಸ್ ಫರ್ದರ್, bicuspid and tricuspid valves are pushed to open by the pressure in the atria exerted by the blood which is being emptied into them by veins. So ಈ ಟೈಮಲ್ಲಿ ವೆಂಟ್ರಿಕಲ್ಸ್ ರಿಲ್ಯಾಕ್ಸ್ ಆಗ್ತಾ ಇದ್ದ ಹಾಗೆ ಏನಾಗುತ್ತೆ, ಟ್ರೈಕಸ್ಪಿಡ್ ಬೈಕಸ್ಪಿಡ್ ವ್ಯಾಲ್ವ್ ಓಪನ್ ಆಗುತ್ತೆ. ಅಂದರೆ ರಿಲ್ಯಾಕ್ಸೇಷನ್ ಆಗುವಾಗ ಪ್ರತಿಯೊಂದು ಚೇಂಬರಲ್ಲಿ, ವೆನ್ ಐ ಸೇ ದಿಸ್ ಚೇಂಬರ್ ಇಸ್ ಗೆಟಿಂಗ್ ರಿಲ್ಯಾಕ್ಸ್ಡ್ ಅಂದರೆ ಬ್ಲಡ್ ಆ ಚೇಂಬರ್ ಒಳಗಡೆ ಬರುತ್ತೆ. ವೆನ್ ಐ ಸೇ ಅ ಪರ್ಟಿಕ್ಯುಲರ್ ಚೇಂಬರ್ ಇಸ್ ಗೆಟಿಂಗ್ ಕಾಂಟ್ರಾಕ್ಟೆಡ್ ಅಥವಾ ಸಿಸ್ಟೋಲ್ ಅಂದರೆ ಆ ಚೇಂಬರಿಂದ ಬ್ಲಡ್ ಹೋಗುವಂಥದ್ದು. ಸೊ ರಿಲ್ಯಾಕ್ಸೇಷನ್ ಅಂದರೆ ಬ್ಲಡ್ ಬರುವಂಥದ್ದು, ಕಾಂಟ್ರಾಕ್ಷನ್ ಅಂದರೆ ಬ್ಲಡ್ ಹೋಗುವಂಥದ್ದು. ಸಿಸ್ಟೋಲ್ ಅಂದರೆ ಹೋಗುವಂಥದ್ದು ಅಂದರೆ ಕಾಂಟ್ರಾಕ್ಷನ್ ಅಲ್ವಾ, ಡಯಾಸ್ಟೋಲ್ ಅಂದರೆ ರಿಲ್ಯಾಕ್ಸೇಷನ್, ಬ್ಲಡ್ ಬರುವಂಥದ್ದು. ಸೊ ವೆನ್ ವೆಂಟ್ರಿಕಲ್ಸ್ ಆರ್ ರಿಲ್ಯಾಕ್ಸ್ಡ್ ಅಲ್ಲಿಗೆ ಬ್ಲಡ್ ಬರುತ್ತೆ. ಹೇಗೆ ಬರುತ್ತೆ? ಥ್ರೂ ಟ್ರೈಕಸ್ಪಿಡ್ ವಾಲ್ವ್. ಯಾಕಂದರೆ ಟ್ರೈಕಸ್ಪಿಡ್ ವ್ಯಾಲ್ವ್ ಆ್ಯಂಡ್ ಬೈಕಸ್ಪಿಡ್ ವ್ಯಾಲ್ವ್ ಆರ್ ಪುಷ್ ಟು ಓಪನ್ ಬೈ ದ ಪ್ರೆಷರ್ ಇನ್ ದ ಏಟ್ರಿಯಾ. ಏಟ್ರಿಯಾದಲ್ಲಿ ಪ್ರೆಷರ್ ಎಕ್ಸರ್ಟ್ ಆಗಿರುತ್ತೆ. ಯಾಕಂದರೆ ಯಾವಾಗ ಒಂದು ಚೇಂಬರ್ ರಿಲ್ಯಾಕ್ಸ್ ಆಗುವಂಥದ್ದು, ಲೈಕ್ ವೆಂಟ್ರಿಕಲ್ಸ್ ರಿಲ್ಯಾಕ್ಸ್ ಆದಾಗ ಏಟ್ರಿಯಾ ಕಾಂಟ್ರಾಕ್ಟ್ ಆದ್ರೇ ಬ್ಲಡ್ ಬರುವಂಥದ್ದಲ್ವಾ, ಫ್ರಮ್ ಏಟ್ರಿಯಾ ಟು ವೆಂಟ್ರಿಕಲ್ಸ್. ಸೊ ಬ್ಲಡ್ ನೌ ಒನ್ಸ್ ಅಗೇನ್ ಮೂವ್ಸ್ ಫ್ರೀಲಿ ಟು ದ ವೆಂಟ್ರಿಕಲ್ಸ್. ಸೊ ಈ ಥರ ಆಗುವಾಗ when the blood is coming from atria to ventricle, once again we can see relaxation of atria. So idu cycle continuous agi agutte. Okay, so diastole andre this is the state when both, so this is just a fraction of few seconds,
ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನಾವು ನಾಟ್ ಇವನ್ ಫ್ಯೂ ಫ್ರಾಕ್ಷನ್ ಅಂತವೇ ಹೇಳಬೇಕು. ಸೊ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನಾವು ಎಲ್ಲ ಚೇಂಬರ್ಸ್ ರಿಲ್ಯಾಕ್ಸಲ್ಲಿ ಇರೋದನ್ನು ನೋಡಬಹುದು. ಅಂದರೆ ವೆಂಟ್ರಿಕಲ್ಸಲ್ಲಿ ಬ್ಲಡ್ ಇರುವಾಗ ವೆಂಟ್ರಿಕಲ್ಸ್ ಆರ್ ರಿಲ್ಯಾಕ್ಸ್ಡ್. ಸೊ ಆ ಒಂದು ಗ್ಯಾಪಲ್ಲಿ ಏಟ್ರಿಯಾ ಸಹ ರಿಲ್ಯಾಕ್ಸ್ ಆಗಿರುತ್ತೆ. ಸೊ ಎಟ್ ದ್ಯಾಟ್ ಟೈಮ್ ವಿ ಕ್ಯಾನ್ ಕಾಲ್ ಜಾಯಿಂಟ್ ಡಯಾಸ್ಟೋಲ್. ಫೈನ್. ಸೊ ಜಾಯಿಂಟ್ ಡಯಾಸ್ಟೋಲಲ್ಲಿ ಏನೆಲ್ಲ ಆಗುತ್ತೆ ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಸೊ ಜಾಯಿಂಟ್ ಡಯಾಸ್ಟೋಲ್, ಏಟ್ರಿಯಲ್ ಸಿಸ್ಟೋಲ್, ವೆಂಟ್ರಿಕ್ಯುಲರ್ ಸಿಸ್ಟೋಲ್ coinciding with the atrial diastole, once again ventricular diastole, joint diastole. ಈ ಥರ ಕಂಟಿನ್ಯೂಸ್ ಆಗಿ ವಿ ಕ್ಯಾನ್ ಸಿ ದಿಸ್ ಸೈಕ್ಲಿಕಲ್ ಪ್ರೊಸೆಸಸ್. ಅದಕ್ಕೆ ಹೇಳುವಂಥದ್ದು ಕಾರ್ಡಿಯಾಕ್ ಸೈಕಲ್ ಅಂತ. ಓಕೆ, ಫೈನ್. ಸೊ ಕಾರ್ಡಿಯಾಕ್ ಸೈಕಲ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡಾಯಿತು. ಫೈನ್. ಸೊ ಐ ಹೋಪ್ ನಿಮಗೆಲ್ಲರಿಗೂ ಗೊತ್ತಿದೆ ಯಾವ ಯಾವ ಚೇಂಬರ್ಸಲ್ಲಿ ಯಾವ ಥರದ ಬ್ಲಡ್ ಇರುವಂಥದ್ದು ಅಂತ. ಆದರೂ ಮಕ್ಕಳಿಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಐ ಹ್ಯಾವ್ ಅ ಟ್ರಿಕ್ ಫಾರ್ ಯು. ಸೊ ಏನಪ್ಪ ಆ ಟ್ರಿಕ್ ಅಂದರೆ ಲಾರ್ಡ್, LORD. ಏನು ಲಾರ್ಡ್ ಅಂದರೆ? ಲೆಫ್ಟ್ ಚೇಂಬರ್ಸ್ ಆಫ್ ದಿ ಹಾರ್ಟ್ will have oxygenated blood. L stands for left. Aita. O stands for oxygenated blood. R stands for right. D stands for deoxygenated blood. So left part of the heart and the left chambers of the heart will be having oxygenated blood. Right chambers of the heart will be having deoxygenated blood. This is Lord. So this is how you can remember. So left chambers of the heart inda yavattu deoxygenated blood ಹೋಗುವಂಥದ್ದು. ಓಕೆ, ಅಲ್ಲಿ ಇರುವಂಥದ್ದು ಹಾಗೆ ಬ್ಲಡ್ ಹೋಗುವಂಥದ್ದು ಡಿಆಕ್ಸಿಜನೇಟೆಡ್ ಬ್ಲಡ್ ಆಕ್ಸಿಜನೇಟೆಡ್ ಬ್ಲಡ್ ಲೆಫ್ಟಿಂದ, ಆರಿಂದ ಡಿಆಕ್ಸಿಜನೇಟೆಡ್ ಬ್ಲಡ್. ಫೈನ್. ಸೊ ವಿ ಹ್ಯಾವ್ ಅಂಡರ್ಸ್ಟುಡ್ ಕಾರ್ಡಿಯಾಕ್ ಸೈಕಲ್. ಸೊ ಈ ಕಾರ್ಡಿಯಾಕ್ ಸೈಕಲ್, ಒಂದು ಕಾರ್ಡಿಯಾಕ್ ಸೈಕಲ್ ಎಷ್ಟು ಟೈಮನ್ನು ತಗೊಳುತ್ತೆ ನಿಮಗೆಲ್ಲರಿಗೂ ಗೊತ್ತು. ನೀವು ಆ್ಯಕ್ಚುಲಿ ಟ್ರೈ ಮಾಡ್ಬೋದು ಬೈ ಯೋರ್ ಸೆಲ್ಫ್. ನೀವೊಂದು ವಾಚನ್ನು ಇಟ್ಕೊಂಡು ಎಷ್ಟು ಸಲ ಹಾರ್ಟ್ ಬೀಟ್ ಆಗುತ್ತೆ ನಿಮ್ಮದು ಒಂದು ನಿಮಿಷದಲ್ಲಿ ಅಂತ ನೋಡ್ಬೋದು. ಸೊ ದ್ಯಾಟ್ ವಿಲ್ ಬಿ ಅಪ್ರಾಕ್ಸಿಮೇಟ್ಲಿ 72 times ಅವರ್ ಹಾರ್ಟ್ ವಿಲ್ ಬೀಟ್. ಓಕೆ, ಹಾರ್ಟ್ ವಿಲ್ ಬೀಟ್ ಇನ್ 1 minute. ಓಕೆ, ಹಾಗಾದರೆ ಓಕೆ, ವೆನ್ ಐ ಸೆ ಹಾರ್ಟ್ ಬೀಟ್, ಬರೀ ಧಕ್ ಹೇಳೋದು ಹಾರ್ಟ್ ಬೀಟ ಅಲ್ಲ. ಧಕ್ ಧಕ್ ಅಂದರೆ ಲಬ್ ಡಬ್ ಹೇಳೋದು ಒಂದು ಹಾರ್ಟ್ ಬೀಟ್. ಓಕೆ, ಸೊ 1 ಹಾರ್ಟ್ ಬೀಟ್ ಅಂದರೆ 1 ಕಾರ್ಡಿಯಾಕ್ ಸೈಕಲ್ನ ಡ್ಯೂರೇಷನ್ ಎಷ್ಟು? 0.8 seconds ಆಗಿರುತ್ತೆ ಅಲ್ವಾ? ಸೊ ಇದರ ರಿಲೇಟೆಡ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಕಾರ್ಡಿಯಾಕ್ ಔಟ್ಪುಟ್. ಸೊ ಕಾರ್ಡಿಯಾಕ್ ಔಟ್ಪುಟ್ ಅಂದ್ರೇನು? ಕಾರ್ಡಿಯಾಕ್ ಔಟ್ಪುಟ್ ಅಂದರೆ ಓಕೆ, ಬಿಫೋರ್ ಕಾರ್ಡಿಯಾಕ್ ಔಟ್ಪುಟ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಸ್ಟ್ರೋಕ್ ವಾಲ್ಯೂಮ್. So volume of the blood pumped out by each ventricle per minute averages 5000 ml, 5 liters or 5 liters, one and the same in healthy individual. So this is actually cardiac output. So what is stroke volume? Ulta palta aitu. Okay, haklilla. Let me explain you. So stroke volume andre ಎಷ್ಟು amount of blood ventricles inda hogutte through the blood vessel, that is called as stroke volume. So stroke volume na, like what is exactly the volume? Stroke volume S2, that is going to be 70 ml. So 70 ml is stroke volume. I repeat, ಅರ್ಥ ಏನು ಸ್ಟ್ರೋಕ್ ವಾಲ್ಯೂಮ್ ಇದು? ಇಲ್ಲೇ ಇದೆ. ಓಕೆ, ಯಾ. ಸೊ ಡ್ಯೂರಿಂಗ್ ದ ಕಾರ್ಡಿಯಾಕ್ ಸೈಕಲ್ ಅಂದರೆ ಲಬ್ಡಬ್ ಅಂತ ಆಗೋವಾಗ ಪ್ರತಿಯೊಂದು ವೆಂಟ್ರಿಕಲ್ಸ್ ವಿಲ್ ಬಿ ಪಂಪಿಂಗ್ ಔಟ್ ದ ಬ್ಲಡ್ ಅಲ್ವಾ? ಅಲ್ಟಿಮೇಟ್ಲಿ ಹಾರ್ಟಿಂದ ಬ್ಲಡ್ಡನ್ನು ಹೊರಗಡೆ ಬಿಡುವಂಥದ್ದು ಯಾರು? ರೈಟ್ ಆ್ಯಂಡ್ ಲೆಫ್ಟ್ ವೆಂಟ್ರಿಕಲ್ಸ್. ಸೊ ಪ್ರತಿಯೊಂದು ವೆಂಟ್ರಿಕಲ್ಸ್ ಡ್ಯೂರಿಂಗ್ ದ ಕಾರ್ಡಿಯಾಕ್ ಸೈಕಲ್ ಆರ್ ಡ್ಯೂರಿಂಗ್ ದ ಹಾರ್ಟ್ ಬೀಟ್
ಪ್ರತಿಯೊಂದು ವೆಂಟ್ರಿಕಲ್ಸ್ ವಿಲ್ ಬಿ ಟ್ರಾನ್ಸ್ಪೋರ್ಟಿಂಗ್ ಸಮ್ ಅಮೌಂಟ್ ಆಫ್ ಬ್ಲಡ್ ಔಟ್, ಅಂದರೆ ಥ್ರೂ ದ ವೆಸಲ್ಸ್. ಇಟ್ ಕ್ಯಾನ್ ಬಿ ಪಲ್ಮನರಿ ಆರ್ಟರಿ ಆರ್ ಅವರ್ಟಾ ಅಲ್ವಾ. ಸೊ ಎಷ್ಟು ಅದರ ವಾಲ್ಯೂಮ್? 70 ml. ಓಕೆ, so ventricles pumps out approximately 70 ml of blood, which is called as stroke volume. Okay, fine. So already ಹೇಳಿದ್ದೇನೆ how many times heart will beat per minute anta. Fine. So sequential event in the heart which is cyclically repeated is called as cardiac cycle. ಎಲ್ರಿಗೂ ಗೊತ್ತಿದೆ. ಯಾವುದಿದು sequential event? heart beat, ಲಬ್ ಡಬ್ ಹೇಳೋದು. ಬಯಾಲಜಿಕಲಿ ಯಾವುದು ಈ ಸೀಕ್ವೆನ್ಷಿಯಲ್ ಇವೆಂಟ್? ಡಯಾಸ್ಟೋಲ್ ಮತ್ತೆ ಸಿಸ್ಟೋಲ್. ವೆನ್ ಐ ಸೇ ಡಯಾಸ್ಟೋಲ್, it will include both ventricular diastole, atrial diastole, joint diastole. ಸೊ ಈ ಸೀಕ್ವೆನ್ಷಿಯಲ್ ಇವೆಂಟ್ ಏನಿದೆ, ಫಸ್ಟಿಗೆ ಡಯಾಸ್ಟೋಲ್, ಜಾಯಿಂಟ್ ಡಯಾಸ್ಟೋಲ್ ಆಗುವಂಥದ್ದು, ನಂತರ ಏಟ್ರಿಯಲ್ ಸಿಸ್ಟೋಲ್ ಆಗುವಂಥದ್ದು, ನಂತರ ಏಟ್ರಿಯಲ್ ಏನು ಡಯಾಸ್ಟೋಲ್ ಜೊತೆಗೆ ವೆಂಟ್ರಿಕ್ಯುಲಾರ್ ಸಿಸ್ಟೋಲ್ ಆಗುವಂಥದ್ದು, ಆ್ಯಂಡ್ ಫೈನಲಿ ವೆಂಟ್ರಿಕ್ಯುಲಾರ್ ಡಯಾಸ್ಟೋಲ್ ಆಗಿ ಜಾಯಿಂಟ್ ಡಯಾಸ್ಟೋಲ್. ಸೊ ಈ ಇವೆಂಟ್ ಏನಿದೆ ಕಾರ್ಡಿಯಾಕ್ ಸೈಕಲ್ ಅಂತ ಹೇಳುವಂಥದ್ದು. ಇದಕ್ಕೆ ಸಿಂಪಲ್, ಇಟ್ ಕನ್ಸಿಸ್ಟ್ ಆಫ್ ಸಿಸ್ಟೋಲ್ ಆ್ಯಂಡ್ ಡಯಾಸ್ಟೋಲ್ ಆಫ್ ಬೋತ್ ಏಟ್ರಿಯಾ ಆ್ಯಂಡ್ ವೆಂಟ್ರಿಕಲ್ಸ್. ಫೈನ್. ಸೊ ಸ್ಟ್ರೋಕ್ ವಾಲ್ಯೂಮ್ ಗೊತ್ತಾಯಿತು, ಕಾರ್ಡಿಯಾಕ್ ಸೈಕಲ್ ಮೀನಿಂಗ್ ಆಲ್ರೆಡಿ ಗೊತ್ತಿತ್ತು. ಸೊ ಜಸ್ಟ್ ಡೆಫಿನೇಷನ್ ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟೇ. ಸೊ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ಕಾರ್ಡಿಯಾಕ್ ಔಟ್ಪುಟ್. ಓಕೆ, ಸೊ ಈ ಕಾರ್ಡಿಯಾಕ್ ಔಟ್ಪುಟನ್ನು ಪರ್ ಮಿನಿಟ್ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಸೊ ಅರ್ಥ ಏನು ಕಾರ್ಡಿಯಾಕ್ ಔಟ್ಪುಟ್ ಇದು? ಒಂದು ನಿಮಿಷದಲ್ಲಿ ಎಷ್ಟು ಅಮೌಂಟ್ ಆಫ್ ಬ್ಲಡ್ಡನ್ನು ಹಾರ್ಟ್ ಪಂಪ್ ಮಾಡುತ್ತೆ, ದಟ್ ಇಸ್ ಕಾಲ್ಡ್ ಆಸ್ cardiac output. The volume of the blood pumped out by each ventricle. ಯಾಕೆ ನಾವು ವೆಂಟ್ರಿಕಲ್ಸ್ ಅನ್ನವೇ ಪಾಯಿಂಟ್ ಮಾಡುವಂಥದ್ದು? ಸ್ಟ್ರೋಕ್ ವಾಲ್ಯೂಮ್ ಅಲ್ಲೂ ವೆಂಟ್ರಿಕಲ್ ಅನ್ನ ಪಾಯಿಂಟ್ ಮಾಡಿದ್ವಿ. ದ ರೀಸನ್ ಮೀನ್ ವೆಂಟ್ರಿಕಲ್ಸ್ ಆರ್ ದ ಒನ್ ವಿಚ್ ಇಸ್ ಟ್ರಾನ್ಸ್ಪೋರ್ಟಿಂಗ್ ದ ಬ್ಲಡ್ ಔಟ್ ಅಲ್ವಾ, ನಾಟ್ ಏಟ್ರಿಯಾ ಅಲ್ವಾ. ಸೊ ಅದಕ್ಕೆ ಏಟ್ರಿಯಾ ವಿಲ್ ಬಿ ಕಲೆಕ್ಟಿಂಗ್ ದ ಬ್ಲಡ್, ಆದರೆ ಫೈನಲಿ ಹಾರ್ಟ್ ಇಂದ ಬ್ಲಡ್ ಹೋಗುವಾಗ ವೆಂಟ್ರಿಕಲ್ಸ್ ವಿಲ್ ಬಿ ಟ್ರಾನ್ಸ್ಪೋರ್ಟಿಂಗ್ ದ ಬ್ಲಡ್ ಔಟ್. ಸೊ ವಾಲ್ಯೂಮ್ ಆಫ್ ದ ಬ್ಲಡ್ ಗೋಯಿಂಗ್ ಔಟ್ ಆಫ್ ವೆಂಟ್ರಿಕಲ್ಸ್ ಪರ್ ಮಿನಿಟ್ ಇಸ್ ಕಾಲ್ಡ್ ಆಸ್ ಕಾರ್ಡಿಯಾಕ್ ಔಟ್ಪುಟ್. ಓಕೆ, ಕಾರ್ಡಿಯಾಕ್ ಔಟ್ಪುಟ್. ಎಷ್ಟು ಅಮೌಂಟ್ ಆಫ್ ಬ್ಲಡ್ಡನ್ನು ಒಂದು ನಿಮಿಷದಲ್ಲಿ ವೆಂಟ್ರಿಕಲ್ಸ್ ಹೊರಗಡೆ ಹಾಕುತ್ತೆ? ದಟ್ ಈಸ್ 5 liters ಆಫ್ ಬ್ಲಡ್. ಹೌದು. ಸೊ ಇದು ಕಂಟಿನ್ಯೂಸ್ ಪ್ರೊಸೆಸ್ ಆಗಿರೋದ್ರಿಂದ ಲೈಕ್ ವಿ ವೋಂಟ್ ಬಿ ಫೀಲಿಂಗ್ ಹೆವಿ, ಹಾರ್ಟ್ ಹೆವಿ ಅನ್ಸಲ್ಲ, ಯಾಕಂದರೆ 1 minute ಅಲ್ಲಿ ಅಲ್ವಾ. ಸೊ ಈ ಸ್ಟ್ರೋಕ್ ವಾಲ್ಯೂಮ್ ಮತ್ತು ಕಾರ್ಡಿಯಾಕ್ ಔಟ್ಪುಟ್ನ ಡಿಫ್ರೆನ್ಸ್ ಏನು ಅಂದರೆ, ಕಾರ್ಡಿಯಾಕ್ ಔಟ್ಪುಟ್ is equal to stroke volume into 72. ಅಂದರೆ ಏನು ಹಾರ್ಟ್ ರೇಟ್. ಓಕೆ, 72 ಅಂದರೆ ಏನು? ಹಾರ್ಟ್ ರೇಟ್ ಅಲ್ವಾ. 72 times our heart will be beating in 1 minute ಅಲ್ವಾ. ಸೊ 72 into stroke volume is cardiac output. ಸಿಂಪಲ್ ಮ್ಯಾನರಲ್ಲಿ ಅರ್ಥ ಮಾಡಿಸ್ಬೇಕಾದ್ರೆ ನನ್ನ ಮಾತನ್ನು ಕೇಳಿ. ಡೋಂಟ್ ಸಿ ಎನಿಥಿಂಗ್ ದಟ್ ಇಸ್ ದೇರ್ ಇನ್ ದ ಬೋರ್ಡ್. ಸ್ಟ್ರೋಕ್ ವಾಲ್ಯೂಮ್ ಅಂತ ಹೇಳುವಂಥದ್ದು ಪರ್ ಹಾರ್ಟ್ ಬೀಟಿಗೆ ಅಲ್ವಾ. 0.8 ಸೆಕೆಂಡಲ್ಲಿ 70 ml ಆಫ್ ಬ್ಲಡ್ ಗೋ ಔಟ್ ಆಫ್ ದಿ ಹಾರ್ಟ್, ಅದು ಸ್ಟ್ರೋಕ್ ವಾಲ್ಯೂಮ್. ಕಾರ್ಡಿಯಾಕ್ ಔಟ್ಪುಟ್ ಅಂದರೆ ದ ಸೇಮ್ ಥಿಂಗ್ ವಿಲ್ ಹ್ಯಾಪನ್ 72 times. Stroke volume will happen 72 times. ಯಾಕೆ 72 times? Because we are considering 1 minute in cardiac output. 1 minute ಅಲ್ಲಿ ಎಷ್ಟು ಸಲ ಹಾರ್ಟ್ ಬೀಟ್ ಆಗುವಂಥದ್ದು? 72 times. ಅದಕ್ಕೆ 72 times ಅನ್ನು ನಾವು ಕನ್ಸಿಡರ್ ಮಾಡಿರುವಂಥದ್ದು ಇಲ್ಲಿ. ಒಂದು ನಿಮಿಷದಲ್ಲಿ ನಾವು ಏನು ಕಾರ್ಡಿಯಾಕ್ ಔಟ್ಪುಟ್ ಇಸ್ ಬಿನ್ ಕನ್ಸಿಡರ್ಡ್ ಪರ್ ಮಿನಿಟ್ ಅಲ್ವಾ. ಪರ್ ಮಿನಿಟಲ್ಲಿ ಎಷ್ಟು ಸಲ ನಮ್ಮ ಹಾರ್ಟ್ ಬೀಟ್ ಆಗುವಂಥದ್ದು? 72 times. ಸೊ 72 times into multiplied by stroke volume is going to be cardiac output. Okay, so ಈ ಫಾರ್ಮುಲಾವನ್ನು ನೆನ್ಪಿಟ್ಕೊಳ್ಳಿ, ಯಾಕಂದರೆ ವಿ ವಾಂಟ್ ಇಟ್ ಫಾರ್ ಲೈಕ್ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಮಕ್ಕಳೇ. ಸೊ ಬಾಡಿ ಹ್ಯಾಸ್ ದ ಎಬಿಲಿಟಿ ಟು ಆಲ್ಟರ್ ದ ಸ್ಟ್ರೋಕ್ ವಾಲ್ಯೂಮ್. ಸೊ ಸ್ಟ್ರೋಕ್ ವಾಲ್ಯೂಮ್ ಆರ್ ಐ ಕ್ಯಾನ್ ಸೆ ಕಾರ್ಡಿಯಾಕ್ ಔಟ್ಪುಟ್ ಆಫ್ ದ ಅಥ್ಲೀಟ್ಸ್ ಅಥವಾ ಯಾರು ಹೆವಿ ಎಕ್ಸಸೈಸ್ ಮಾಡ್ತಾರೆ ಅವರ ಕಾರ್ಡಿಯಾಕ್ ಔಟ್ಪುಟ್ ಜಾಸ್ತಿ. ಯಾಕೆ? ಯಾಕಂದರೆ
their heart will be beating more times. Their heart will be beating more times compared to normal people. Okay, so ಈ ಕಾರ್ಡಿಯಾಕ್ ಔಟ್ಪುಟ್ ಹೇಳೋದು ಇಟ್ ಡಿಪೆಂಡ್ಸ್ ಆನ್ ಡಿಫರೆಂಟ್ ಇಂಡಿವಿಜುವಲ್. ಯಾರ ಮೆಟಬಾಲಿಸಮ್ ಜಾಸ್ತಿ, ಯಾರ ಹಾರ್ಟ್ ರೇಟ್ ಜಾಸ್ತಿ, ಅಥ್ಲೀಟ್ಸ್ ಅಥವಾ ಯಾರೆಲ್ಲ ಜಾಸ್ತಿ ಎಕ್ಸಸೈಸ್ ಮಾಡ್ತಾರೆ ಅವರ ಹಾರ್ಟ್ ರೇಟ್, ನಂಬರ್ ಆಫ್ ಟೈಮ್ಸ್ ಹಾರ್ಟ್ ಬೀಟ್ ಆಗೋದು ಜಾಸ್ತಿ. ಸೊ ಆಗ ಆಟೋಮ್ಯಾಟಿಕಲಿ ಕಾರ್ಡಿಯಾಕ್ ಔಟ್ಪುಟ್ ಜಾಸ್ತಿ ಆಗುವಂಥದ್ದು. ಬಿಕಾಸ್ ವೆನ್ ಐ ರೈಟ್ ಇನ್ಕ್ರೀಸ್ ದಿಸ್ ವ್ಯಾಲ್ಯೂ, ಕಾರ್ಡಿಯಾಕ್ ಔಟ್ಪುಟ್ ವಿಲ್ ಬಿ ಮೋರ್. ಅದೇ ಥರ ಸ್ಟ್ರೋಕ್ ವಾಲ್ಯೂಮ್ ಆಲ್ಸೋ ವಿಲ್ ಬಿ ಡಿಫರಿಂಗ್ ಟು ಡಿಫರೆಂಟ್ ಇಂಡಿವಿಜುವಲ್. ಯಾಕಂದರೆ ನನ್ನ ಹಾರ್ಟಿನ ಸೈಜ್ ಎಷ್ಟು, ಇದು ಇಷ್ಟು. ಯಾರೋ ನನ್ನಿಂದ ಸ್ವಲ್ಪ ಹ್ಯೂಜ್ ಇದ್ದಾರೆ, ಅವರ ಹಾರ್ಟಿನ ಸೈಜ್ ಸ್ವಲ್ಪ ದೊಡ್ಡದಲ್ವಾ, ಬಿಕಾಸ್ ವೆನ್ ದೇ ಡೂ ಕ್ಲೆನ್ಸ್ಡ್ ಫಿಸ್ಟ್ the heart size is more. So stroke volume also differs from different people. Okay, so body has the ability to alter the stroke volume as well as the rate of the heart rate also will be different alva. So automatically cardiac output saha will be different for different people. So one more important and interesting thing, ಈ ನಮ್ಮ ಹಾರ್ಟ್, ನಾವು ಲೇಮ್ಯಾನಲ್ಲಿ ಹಾರ್ಟ್ ಬೀಟನ್ನು ಧಕ್ ಧಕ್ ಅಂತ ಹೇಳ್ತೇವೆ, ಆದರೆ ಬಯೋಲಜಿಕಲಿ ಹಾರ್ಟ್ ಬೀಟಿನ ಸೌಂಡ್ ಲಬ್ ಡಬ್. ಓಕೆ, ಅಂದರೆ ದೆರ್ ಆರ್ 2 ಡಿಫ್ರೆಂಟ್ ಸೌಂಡ್. ಅಥವಾ ಲೇಮ್ಯಾನಲ್ಲಿ ಲೈಕ್ ಕಾಮನ್ ಪೀಪಲ್ಸೇ ಧಕ್ ಧಕ್ ಡಬ್ ಡಬ್ ಅಂತ ಹಾರ್ಟ್ ಬಡ್ಕೊಳ್ಳುತ್ತೆ, ಬಡ್ಬಡ ಅಂತ ಬಡ್ಕೊಳ್ಳುತ್ತೆ ಅಂತೆಲ್ಲ ಹೇಳ್ತಾರಲ್ಲ. ಈ ಬಡ್ಬಡ್ ಅಂದ್ರೇನು, ಧಕ್ ಧಕ್ ಅಂದ್ರೇನು, ಯಾಕೆ ಧಕ್ ಧಕ್ ಅಂತ ಆಗೋವಂಥದ್ದು, ಯಾಕೆ ಸೌಂಡ್ ಬರುವಂಥದ್ದು? ಸ್ಟೆಥೋಸ್ಕೋಪಲ್ಲಿ ಡಾಕ್ಟರ್ಸ್ ಈ ಥರ ನೋಡಿದಾಗ, ಚೆಕ್ ಮಾಡುವಾಗ ದೇ ಗೆಟ್ ಟು ಹಿಯರ್ ಡಬ್ 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 ಅಂತ, ಆ ಒಂದು ರಿದಮ್ಯಾಟಿಕ್ ಅಲ್ವಾ, ಆ ಶಬ್ದ ಎಲ್ಲಿಂದ ಬರುವಂಥದ್ದು? ವೆರಿ ಇಂಟ್ರೆಸ್ಟಿಂಗ್. ಸೊ ನಿಮಗೆಲ್ಲರಿಗೂ ವ್ಯಾಲ್ವ್ಸ್ ಬಗ್ಗೆ ಗೊತ್ತು. ನಾನು ಸ್ವಲ್ಪ ಟೈಮ್ ಮುಂಚೆನೇ ಅಂದೆ, ಥಿಂಕ್ ವ್ಯಾಲ್ವ್ಸ್ ಆಸ್ ಅ ಡೋರ್. ಡೋರ್ ಇನ್ ಸಚ್ ಅ ವೇ ದ್ಯಾಟ್ ಓನ್ಲಿ ಒನ್ ಟೈಮ್, ಲೈಕ್ ಯು ಕ್ಯಾನ್ ನಾಟ್ ಒನ್ ಟೈಮ್, ಓನ್ಲಿ ಒನ್ ಡೈರೆಕ್ಷನ್ ಯು ಕ್ಯಾನ್ ಕಮ್, ದ್ಯಾಟ್ ಸಾರ್ಟ್ ಆಫ್ ಅ ಡೋರ್. ಸೊ ನೀವೇ ಹೇಳಿ, ಡೋರ್ ಓಪನ್ ಆಗುವಾಗ ಸೌಂಡ್ ಆಗೋದಾ, ಕ್ಲೋಸ್ ಆಗುವಾಗ ಸೌಂಡ್ ಆಗೋದಾ? ಡೆಫಿನೆಟ್ಲಿ ಕ್ಲೋಸ್ ಆಗುವಾಗ ಅಲ್ವಾ. ಗಾಳಿಗೆ ಡೋರ್ ಭಡ್ ಅಂತ ಶಬ್ದ ಮಾಡಿ ಕ್ಲೋಸ್ ಆಗುವಂಥದ್ದು. ಅದೇ ಥರ ವ್ಯಾಲ್ವ್ಸ್ ಕ್ಲೋಸ್ ಆಗುವಾಗ ಸೌಂಡ್ ಡೆವಲಪ್ ಆಗುವಂಥದ್ದು. ಓಕೆ, ಸೊ ಫಸ್ಟ್ ಸೌಂಡ್ ಏನಿದೆ, ಲಬ್. ಹಾರ್ಟ್ ಬೀಟಲ್ಲಿ 2 ಸೌಂಡ್ ಇದೆಲ್ಲ, ಡಬ್ 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 ಡಬ್, ಲಬ್ ಡಬ್ ಲಬ್ ಡಬ್. ಈ ಲಬ್ ಸೌಂಡ್ ಏನಿದೆ, so they are nothing but cause of closing of tricuspid and bicuspid valve. The second sound, lub, dub, dub enide, this is cause of closing of semilunar valve. Okay, I hope you all know semilunar valve elliruvantadu, tricuspid bicuspid valve elliruvantadu anta. Semilunar valve is present in aorta and pulmonary artery. So tricuspid ನಿಮಗೆ ಆಲ್ರೆಡಿ ಗೊತ್ತಿದೆ. So first heart sound lub is associated with the closure of the tricuspid bicuspid valve. Second heart sound, that is dub, is associated with the closure of semilunar valve. ನಾನೆಲ್ಲ ಯಾಕೆ ಬರೆದು ಕೊಟ್ಟಿದ್ದೇನೆ ಅಂದರೆ, ಸೊ ದ್ಯಾಟ್ ಲೈಕ್ ನೋಟ್ಸ್ ಅನ್ನ ನಾನು ನಿಮಗೆ ಕೊಡುವಾಗ ಇಟ್ ಇಸ್ ಬೆಟರ್ ಇಫ್ ಇಟ್ ಹ್ಯಾಸ್ ಆಲ್ ದ ಇನ್ಫಾರ್ಮೇಶನ್. ಸೊ ಈ ಪ್ರತಿಯೊಂದು ಇನ್ಫಾರ್ಮೇಶನ್, ಡಯಾಸ್ಟ್ರೋಲ್ ಸಿಸ್ಟೋಲ್ನ ಇನ್ಫಾರ್ಮೇಶನ್ ಇರುವಂಥದ್ದು ಅಥವಾ ಕಾರ್ಡಿಯಾಕ್ ಔಟ್ಪುಟ್ನ ಇನ್ಫಾರ್ಮೇಶನ್, ಇದೆಲ್ಲ ತುಂಬ ಇಂಪಾರ್ಟೆಂಟ್. ಸೊ ದಟ್ ಇಸ್ ವೈ ಹ್ಯಾವ್ ಆಡೆಡ್ ಎವ್ರಿಥಿಂಗ್ ಇನ್ ದ ಸ್ಲೈಡ್. Okay, fine. So here we are done with almost everything with the heart, with respect to heart. And especially sound develop ಆಗೋದು ಹೇಗೆ, ಬ್ಲಡ್ ಎಲ್ಲಿಂದ ಎಲ್ಲಿಗೆ ಹೇಗೆ ಹೋಗುವಂಥದ್ದು, ಯಾಕೆ ಹೋಗುವಂಥದ್ದು, ಇದೆಲ್ಲ ಅರ್ಥ ಮಾಡ್ಕೊಂಡ್ವಿ. Now coming to ECG. ECG ಅಂದ್ರೇನು? ಎಲೆಕ್ಟ್ರೋ ಕಾರ್ಡಿಯೋಗ್ರಾಮ್, ಆಲ್ಸೋ ಕಾಲ್ಡ್ ಆಸ್ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್. ಆದರೆ ಈ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಮತ್ತು ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಡಿಫರೆನ್ಸ್ ಏನು? ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಹೇಳೋದು ಇಟ್ಸ್ ಅ ಮೆಷಿನ್. ಓಕೆ, ಥ್ರೂ ದಿಸ್ ಮೆಷಿನ್ ವಿ ಗೆಟ್ electrocardiogram. So through this machine we get this electrocardiogram. So electrocardiogram helodu, it looks like a sheet which will have the particular graph. A graph ಏನು ಅದನ್ನು ಹೇಳೋಣ, ಡಿಸ್ಕಸ್ ಮಾಡೋಣ.
So ECG is graphical representation. Electrocardiogram is a graphical representation. ECG is a electrocardiogram is a graphical representation, not cardiograph helodu instrument. So it will be representing certain electrical activity of the heart during the cardiac cycle. ಯಾವುದಪ್ಪ ಎಲೆಕ್ಟ್ರಿಕಲ್ ಆಕ್ಟಿವಿಟಿ? ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡುವಾಗ ನೋಡಲ್ ಟಿಶ್ಯೂ ಬಗ್ಗೆ ಡಿಸ್ಕಸ್ ಮಾಡುವಾಗ ನಮಗೆ ಗೊತ್ತಾಯಿತು ಈ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಯಾವುದು? that will happen across the membranes of the muscle fibers. Resting state in the depolarization, depolarization in the repolarization, idu electrical activity. So electrical activity, as you know, just it doesn't happen in our nerve fiber. It will also happen in muscle fiber, especially of the heart. ಯಾಕಂದ್ರೆ ನಮ್ಮಲ್ಲಿರೋ ನೋಡಲ್ ಟಿಶ್ಯೂ ಏನಿದೆ, ಇದು ಹಾರ್ಟಲ್ಲಿರೋ ನೋಡಲ್ ಟಿಶ್ಯೂ, ಇಟ್ಸ್ ಅ ಸ್ಪೆಷಲೈಸ್ಡ್ ಮಸಲ್ ಫೈಬರ್, ಓಕೆ, ವಿಚ್ ವಿಲ್ ಬಿ ಹ್ಯಾವಿಂಗ್ ಸರ್ಟೆನ್ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಹ್ಯಾಪನಿಂಗ್. ದಟ್ ಇಸ್ ವೈ ಅಲ್ವಾ ಹಾರ್ಟ್ ಬಿಟ್ ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಲಬ್ ಕಂಟಿನ್ಯೂಸ್ಲಿ ಆಗುವಂಥದ್ದು. ಸೊ to obtain standard electrocardiogram, a patient is connected to the machine, okay, the machine andre electrocardiograph hedo machine, with a 3 electrical leads. electrode anna connect ಮಾಡಿರುವಂತದ್ದು to the patient body, ಅಂದ್ರೆ machine ಇಂದ. do we have image for that? yeah. so ಇದು electrocardiograph machine ಆದ್ರೆ, so ಇದರಿಂದ patient is been connected to this patient to this, okay. so in such a way that ಎಲ್ಲಿ ಕನೆಕ್ಟ್ ಮಾಡಿರ್ತಾರೆ ಪೇಷಂಟಿನ ಈಚ್ ರಿಸ್ಟಿಗೆ ಆ್ಯಂಡ್ ಟು ಲೆಫ್ಟ್ ಆಂಕಲ್. ಅರೆ ವಿ ವಾಂಟ್ ECG ಎಲೆಕ್ಟ್ರೋಕಾರ್ಡಿಯೋಗ್ರಾಮ್, ಕಾರ್ಡಿಯೋ ಹಾರ್ಟ್ ಚೆಸ್ಟಿಗೆ ಕನೆಕ್ಟ್ ಮಾಡಬೇಕಲ್ವಾ? ಅದ್ಯಾಕೆ ಆಂಕಲಿಗೆ ರಿಸ್ಟಿಗೆ? ದೇರ್ ಇಸ್ ಅ ರೀಸನ್. ಸೊ ಮೇನ್ಲಿ ದ ಇಂಟೆನ್ಷನ್ ಹಿಯರ್ ಇಸ್ ಕನೆಕ್ಟಿಂಗ್ ಟು ಸ್ಕೆಲಿಟಲ್ ಮಸಲ್ಸ್, ವಾಲಂಟರಿ ಮಸಲ್. ಸೊ ಈ ಥರ ಎಲೆಕ್ಟ್ರೋಕಾರ್ಡಿಯೋಗ್ರಾಮಿಗೆ ಕನೆಕ್ಟ್ ಮಾಡಿದಾಗ ಯೂಶ್ವಲ್ ಆಗಿ ಏನಾಗುತ್ತೆ, ವಿ ಶೋ ಲಿಟಲ್ ಮೂವ್ಮೆಂಟ್ ಅಲ್ವಾ ಆ್ಯಸ್ ಅ ಹ್ಯೂಮನ್. ಸೊ ಕಾಸ್ ಆಫ್ ದ ಸ್ಕೆಲಿಟಲ್ ಮಸಲ್ ಮೂವ್ಮೆಂಟ್ ಗ್ರಾಫಲ್ಲಿ ಚೇಂಜಸ್ ಬರೋ ಚಾನ್ಸಸ್ ಇರುತ್ತೆ, ಓಕೆ. ಅಂದರೆ ಬರೀ ಚೆಸ್ಟಿಗೆ ಕನೆಕ್ಟ್ ಮಾಡಿ ECG ಕನೆಕ್ಟ್ ಮಾಡಿದರೆ ಗ್ರಾಫಲ್ಲಿ ಸರ್ಟೆನ್ ಪ್ರಾಬ್ಲಮ್ ಎರರ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಸ್ಪೆಸಿಫಿಕಲಿ ಸ್ಕೆಲಿಟಲ್ ಮಸಲ್, ವಾಲಂಟರಿ ಸ್ಕೆಲಿಟಲ್ ಮಸಲ್ಸಿಗೆ ಕನೆಕ್ಟ್ ಮಾಡೋದ್ರಿಂದ ಆ ಸ್ಕೆಲಿಟಲ್ ಮಸಲ್ಸ್ ಅಲ್ಲಿ ಡೆವಲಪ್ ಆಗೋ ಕೆಲವು ಏನು ಲೈಕ್ ಕಾಸ್ ಆಫ್ ಸ್ಕೆಲಿಟಲ್ ಮಸಲ್ಸ್ ಕೆಲವು ನಾಯ್ಸ್ ಪ್ರೊಡ್ಯೂಸ್ ಆಗುತ್ತೆ ಇನ್ ದ ಗ್ರಾಫ್. ಅಂದರೆ ನಾಯ್ಸ್ ಅಂದರೆ ಎರರ್ ಥರದ್ದು, ಓಕೆ, ಅನ್ವಾಂಟೆಡ್ ಥಿಂಗ್. ಸೊ ಅದನ್ನು ಕ್ಯಾನ್ಸಲ್ ಮಾಡಲಿಕ್ಕೋಸ್ಕರ ಸ್ಕೆಲಿಟಲ್ ಮಸಲಿಗೆ ಕನೆಕ್ಟ್ ಮಾಡ್ತಾರೆ. ಹಾಗೆ ಫಾರ್ ಮೋರ್ ಡೀಟೇಲ್ಡ್ ಗ್ರಾಫ್ ಆರ್ ಫಾರ್ ಮೋರ್ ಡೀಟೇಲ್ಸ್ ದೇ ಕನೆಕ್ಟ್ ಟು ಚೆಸ್ಟ್ ಆಸ್ ವೆಲ್. Okay, for detailed evaluation of the heart's function, multiple leads are also attached to the chest. So, ಈ ರೀಸನ್ ಎಲ್ಲ NCERT ಅಲ್ಲೆಲ್ಲ ನಾನೇ ಹೇಳುವಂಥದ್ದು, ಐ ಆಮ್ ಟೆಲ್ಲಿಂಗ್ ಯು, ಓಕೆ. ಸೊ ವೆರಿ ಇಂಪಾರ್ಟೆಂಟ್ ECG ರಿಲೇಟೆಡ್ ಕ್ವೆಶನ್ ಬಂದಾಗ ದೇ ವಿಲ್ ಆಸ್ಕ್ ವೇರ್ ಎಕ್ಸಾಕ್ಟ್ಲಿ ದ ಎಲೆಕ್ಟ್ರೋಡ್ಸ್ ಆರ್ ಬೀನ್ ಕನೆಕ್ಟೆಡ್ ಇನ್ ದ ಪೇಷಂಟ್, ಓಕೆ. ಆಂಕಲ್, ಲೆಫ್ಟ್ ಆಂಕಲ್ ಮತ್ತು ರಿಸ್ಟ್, ಓಕೆ. ಸೊ ದಿಸ್ ಇಸ್ ಹೌ ದೇ ಲುಕ್ ಲೈಕ್. ಆ್ಯಂಡ್ ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು ECG ಬಗ್ಗೆ, ಆ್ಯಸ್ ಐ ಸೆಡ್ ಅಟ್ ದ್ಯಾಟ್ ಟೈಮ್. ಮೂವೀಸಲ್ಲೆಲ್ಲ ಪಿ ಆ್ಯಂಡ್ ಸತ್ತಾಗ ಪೇಷಂಟ್ ತೀರ್ಕೊಂಡಾಗ ಪೀ ಅಂತ ಬರೀ ಒಂದು ಲೈನ್. ವಾಟ್ ಡಸ್ ದಿಸ್ ಲೈನ್ ಇಂಡಿಕೇಟ್ ಅದನ್ನು ಹೇಳ್ತೇನೆ, ಓಕೆ. ಈ ಥರ ಬರೀ ಲೈನ್ ಕಾಣಿಸುವಂಥದ್ದು ಕೆಲವೊಮ್ಮೆ. ಸೊ ಫೈನ್, ಲೆಟ್ಸ್ ಗೋ ಫರ್ದರ್. ಸೊ ಯಾವ ಗ್ರಾಫ್ ಆರ್ ಯಾವ ಥರದ ಗ್ರಾಫನ್ನು ವಿ ಎಕ್ಸ್ಪೆಕ್ಟ್ ಇನ್ ECG? This is the graph, okay. This is just one graph, but ನಾವು ನನ್ನ ಹತ್ರ ಇದೆಯಾ? ಹಾಂ, ಇಲ್ಲಿದೆ ನೋಡಿ. ನಾರ್ಮಲ್ ಆಗಿ ನಾವು ECG ಮೂವೀಸಲ್ಲೆಲ್ಲ ECGನ ತೋರಿಸಿದಾಗ ಈ ಥರದ ಗ್ರಾಫ್ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ, ಓಕೆ. ಅಂದರೆ ಹಾರ್ಟ್ ಬೀಟನ್ನು, ಕಾರ್ಡಿಯಾಕ್ ಸೈಕಲನ್ನು ರೆಪ್ರೆಸೆಂಟ್ ಮಾಡೋದು ಈ ಪ್ರತಿಯೊಂದು ಗ್ರಾಫ್. ದಿಸ್. ಸೊ ವಾಟ್ ಡಸ್ ದಿಸ್ ಸ್ಮಾಲ್ ಥಿಂಗ್ ಇಂಡಿಕೇಟ್ಸ್? What does this indicate anta I'll explain. ಅರೆ
ಹಾಂ, so each peak in the ECG, each peak in the ECG is identified with the letter P to T, andre PQRST, okay? That corresponds to specific electrical activity of the heart, okay? So ಯಾವ ಚೇಂಬರ್ ಸಿಸ್ಟೋಲ್ನ ತೋರಿಸುವಂಥದ್ದು ಅಂತಲ್ಲ, ಇದು ಇಂಡಿಕೇಟ್ ಬ್ರಯಾಸ್ಟೋಲ್ ಸಿಸ್ಟೋಲ್ನ ತೋರಿಸುವಂಥದ್ದು ಅಂತ ದೀಸ್ ಪೀಕ್ಸ್ ಇಂಡಿಕೇಟ್. ಸೊ P to T ಏನಿದೆ, the graph is been marked actually from P to T. So this indicate systole, diastole of different chambers of the heart. So P wave. So let's see P wave. So the small wave that we can see, no, P wave. So adenanna indicate ಮಾಡುತ್ತೆ? Any guess? Starting now ಏನು ನೋಡುವಂಥದ್ದು, like some drastic change ಯಾವುದಪ್ಪ ಹಾರ್ಟಲ್ಲಿ ಅಂದರೆ ಸಿಸ್ಟೋಲ್ ಅಲ್ವಾ, ಏಟ್ರಿಯಲ್ ಸಿಸ್ಟೋಲ್ ಅಲ್ವಾ. ಸೊ ಪಿ ವೇವ್ ರೆಪ್ರೆಸೆಂಟ್ಸ್ ಎಲೆಕ್ಟ್ರಿಕಲ್ ಎಕ್ಸೈಟೇಷನ್ ಆಫ್ ಏಟ್ರಿಯಾ. ಸೊ ಏಟ್ರಿಯಾ ಎಕ್ಸೈಟ್ ಆಗಿ ಏನಾಗುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ, ಓಕೆ, ವಿಚ್ ಲೀಡ್ಸ್ ಟು ಕಾಂಟ್ರಾಕ್ಷನ್ ಆಫ್ ಬೋತ್ ದ ಏಟ್ರಿಯಾ. ಸೊ ಐ ರಿಪೀಟ್, ಹೇಗೆ ನೆನ್ಪಿಟ್ಕೊಳ್ಬೋದು ಅಂದರೆ, ನಾನು ನಿಮ್ಮ ಥರ ಇರುವಾಗ ಐ ಡೋಂಟ್ ನೋ, ಐ ವಾಸ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಓನ್ಲಿ, ಐ ವಾಸ್ ನಾಟ್ ಏಬಲ್ ಟು ರಿಲೇಟ್ ಓನ್ಲಿ. ಸೊ ನಾನು ಈ ಥರ ಗ್ರಾಫ್ ನೋಡಿದಾಗ, ತೋರಿಸಿದಾಗ, ಈ ಗ್ರಾಫ್ ಈ ಥರ ಸ್ಟ್ರೇಟ್ ಇಲ್ಲ ಅಲ್ವಾ, ದೇರ್ ಇಸ್ ಸಮ್ ಚೇಂಜಸ್. ಸೊ ಫಸ್ಟ್ ಚೇಂಜಸ್ ಯಾವುದು, ಇದು. ಸೊ ಈ ಚೇಂಜಸ್ ಏನಿದೆ ಲೈನಲ್ಲಿ, ದಟ್ ಈಸ್ ದ ಗ್ರಾಫ್ ಇಸ್ ಲೈಕ್ ದಿಸ್. ಸೊ ದಿಸ್ ಈಸ್ ರೆಪ್ರೆಸೆಂಟೆಡ್ ಆಸ್ ಪಿ, ಓಕೆ. ಸೊ ಇಲ್ಲೇನೋ ಚೇಂಜ್ ಆಯಿತು ಗ್ರಾಫಲ್ಲಿ. ಸೊ ನಾವು ಹಾರ್ಟಲ್ಲಿ ಫಸ್ಟ್ ಚೇಂಜ್ ನೋಡೋದು ಯಾವಾಗ, ಜಾಯಿಂಟ್ ಡಯಾಸ್ಟೋಲ್ ಹೇಳೋದು ಚೇಂಜ್ ಅಲ್ಲ, ಬಿಕಾಸ್ ಎಲ್ಲ ಚೇಂಬರ್ಸ್ ಆರ್ ಇನ್ ದ ರಿಲ್ಯಾಕ್ಸೇಷನ್ ಸ್ಟೇಟ್ ಅಲ್ವಾ. ರಿಲ್ಯಾಕ್ಸೇಷನ್ ಅಂದ್ರೇನು, ಕಾಂಟ್ರಾಕ್ಷನ್ ಇಲ್ಲ, ಸುಮ್ಮನೆ ಕೂತ್ಕೊಳ್ಳೋದು ರಿಲ್ಯಾಕ್ಸೇಷನ್. ಸೊ ಎಲ್ಲ ಚೇಂಬರ್ಸ್ ಸುಮ್ಮನೆ ಕೂತಿರುತ್ತೆ ಸ್ಟಾರ್ಟಿಂಗಲ್ಲಿ, ಅದು ಚೇಂಜಸ್ ಅಲ್ಲ. ಯಾವುದು ಚೇಂಜಸ್, ಕಾಂಟ್ರಾಕ್ಷನ್ ಚೇಂಜಸ್ ಅಲ್ವಾ. ಸೊ ಪಿ ವೇವ್ ರೆಪ್ರೆಸೆಂಟ್ಸ್ ವಾಟ್, a big change, ಅದು ಏಟ್ರಿಯಲ್ ಕಾಂಟ್ರಾಕ್ಷನ್, ಓಕೆ. ಸೊ ನಾವು ಎಲೆಕ್ಟ್ರಿಕಲ್ ಸಿಗ್ನಲ್ ಅಲ್ಲಿ ಮಾತಾಡುವಾಗ, ಲೈಕ್ ವಿತ್ ರೆಸ್ಪೆಕ್ಟ್ ಟು ಎಲೆಕ್ಟ್ರಿಕಲ್ ಸಿಗ್ನಲ್ ನಾವು ಮಾತಾಡುವಾಗ, ಇಫ್ ಯು ರಿಮೆಂಬರ್ ಏಟ್ರಿಯಲ್ ಸಿಸ್ಟೋಲ್ ಏನು ನಾವು ಡಿಸ್ಕಸ್ ಮಾಡುವಾಗ, ಲೆಟ್ ಮಿ ಶೋ ಯು ಏಟ್ರಿಯಲ್ ಸಿಸ್ಟೋಲ್. ಏಟ್ರಿಯಲ್ ಸಿಸ್ಟೋಲ್ ಹೇಗಾಗಿರುವಂಥದ್ದು, ಯಾರಿಂದ ಆಗಿರುವಂಥದ್ದು, ಎಲೆಕ್ಟ್ರಿಕಲ್ ಸಿಗ್ನಲಿಂದ ಆಗಿರುವಂಥದ್ದು. ಯಾರು ಪಾಸ್ ಮಾಡಿರುವಂಥದ್ದು, SIN ಪಾಸ್ ಮಾಡಿರುವಂಥದ್ದು. SIN ಜನರೇಟೆಡ್ ಅನ್ ಆಕ್ಷನ್ ಪೊಟೆನ್ಷಿಯಲ್. ಸೊ ಆಕ್ಷನ್ ಪೊಟೆನ್ಷಿಯಲ್ ಜನರೇಟ್ ಆಗುವಾಗ ಏನಾಗಬೇಕು, ಡಿಪೋಲರೈಸೇಷನ್ ಆಗಬೇಕು ಅಲ್ವಾ. ಸೊ ಏನಾಗುತ್ತೆ ಇನ್ ದ ಪಿ ವೇವ್, ವಾಟ್ ಡಸ್ ಪಿ ವೇವ್ ಎಕ್ಸಾಕ್ಟ್ಲಿ ರೆಪ್ರೆಸೆಂಟ್ಸ್, ಇಟ್ ರೆಪ್ರೆಸೆಂಟ್ಸ್ ದ ಎಲೆಕ್ಟ್ರಿಕಲ್ ಎಕ್ಸೈಟೇಷನ್, ಅಂದರೆ ಡಿಪೋಲರೈಸೇಷನ್ of the atria, okay. That is nothing but that will lead to the contraction of the atria. Action potential generate agi depolarization aitu andre atria contract ಆಗುವಂಥದ್ದು. ನೆಕ್ಸ್ಟ್ ನಾವು ನೋಡುವಂತಹ ಚೇಂಜಸ್, ಬೇಗ ಚೇಂಜ್ ಯಾವುದಂದ್ರೆ QRS ಕಾಂಪ್ಲೆಕ್ಸ್. ಸೊ ಇದು ಇನ್ನೊಂದು ಬಿಗ್ ಚೇಂಜ್ ನಾವು ನೋಡುವಂಥದ್ದು ECG ಗ್ರಾಫಲ್ಲಿ, okay. So QRS complex represents depolarization of ventricle. Idu depolarization of atria. Idu depolarization of ventricles. QRS complex, okay. So ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಲಾಸ್ಟ್ ಟು ಲಾಸ್ಟ್ ವಿಡಿಯೋದಲ್ಲಿ. ವೆಂಟ್ರಿಕಲ್ಸ್ ಆರ್ ಮೇಡ್ ಅಪ್ ಆಫ್ ಥಿಕ್ಕರ್ ಮಸಲ್ ಆ್ಯಂಡ್ ಯಾಕೆ ಥಿಕ್ಕರ್ ಮಸಲ್ಸ್, ಬಿಕಾಸ್ ದೇ ಶುಡ್ ಬಿ ಕಾಂಟ್ರಾಕ್ಟೆಡ್ ಇನ್ more they have to be more contracted compared to atria. Yakandre ventricles will be transporting blood away from the heart, atria will be just transporting blood down to ventricles. So ventricles are more stronger compared to atria. Adikke avara contraction saha, see the contraction of ventricles and contraction of atria. Contraction of atria is little compared to contraction of ventricles, ಓಕೆ. ಸೊ ಅದಕ್ಕೆ ಈ ಥರದ ನಾವು ದೊಡ್ಡ ಚೇಂಜಸ್ಸನ್ನು, ಈ ಥರದ ಗ್ರಾಫನ್ನು ನಾವು ನೋಡುವಂಥದ್ದು,
Okay, so QRS complex will be representing depolarization of ventricles, which will be leading to the contraction of ventricles. Simple, it will be initiating. This is the initiation of contraction, this is the end of contraction. Okay. So the contraction starts shortly after Q and marks the beginning of the systole, contraction of ventricles. So this is the beginning of ventricular contraction or ventricular systole. So P ಆಯಿತು, QRS ಆಯಿತು. ನಂತರ ನಾವು ನೋಡುವಂತಹ ಚೇಂಜ್ ಅಥವಾ ಗ್ರಾಫ್ ಯಾವುದಂದ್ರೆ ಟಿ. ಸೊ ಟಿ ಅಲ್ಲಿ ಏನಾಗುತ್ತೆ, the T wave represents the return of ventricles from excited to normal state. Repolarization ನೋಡುವಂಥದ್ದು. So the end of T wave marks the end of systole. So ನೋಡಿ, ಸ್ಲೋ ಆಗಿ ಕಮಿಂಗ್ ಬ್ಯಾಕ್ ಟು ದ ಪೊಸಿಷನ್. ಸೊ ವೆಂಟ್ರಿಕಲ್ಸ್ ಅಷ್ಟೊಂದು ಎಕ್ಸೈಟ್ ಆಗಿ, ಅಷ್ಟೊಂದು ಕಾಂಟ್ರಾಕ್ಟ್ ಆಗಿ, ಇಟ್ ವಿಲ್ ಟೇಕ್ ಸಮ್ ಚೇಂಜಸ್ ಅಲ್ವಾ ಟು ಕಮ್ ಬ್ಯಾಕ್. So this is the change. So T represents what? Returning back to the excited state, to the normal state. So end of T wave will be marking for, it will show, represents the end of systole. So obviously by counting the number of QRS complex that occur in a given time period, one can determine the heartbeat rate of an individual. So QRS ಏನಿದೆ, so this is very important complex ಅಂತ ಹೇಳುವಂಥದ್ದು, because depending on the time, depending on this particular graph ಏನಿದೆ, so we are able to make out the number of the, based upon the number of the QRS, based upon number of this, we are able to make out the time period of heart beat ಅಥವಾ ಹಾರ್ಟ್ ರೇಟ್ ಅನ್ನ ಒಂದು ನಿಮಿಷದಲ್ಲಿ ಎಷ್ಟು ಸಲ ಹಾರ್ಟ್ ಬೀಟ್ ಆಗುತ್ತೆ ಅಂತ ವಿ ಕ್ಯಾನ್ ಮೇಕ್ ಔಟ್ ವಿತ್ ದ ಹೆಲ್ಪ್ ಆಫ್ QRS ಕಾಂಪ್ಲೆಕ್ಸ್. ಯಾಕಂದರೆ ಇಟ್ ಈಸ್ ಹ್ಯಾವಿಂಗ್ ಅ ವೆರಿ ಎವಿಡೆಂಟ್, ವೆರಿ ಬಿಗ್ ಎವಿಡೆಂಟ್ ಗ್ರಾಫ್ ಅಲ್ವಾ. ಸೊ ಅದಕ್ಕೋಸ್ಕರ ವಿ ಕ್ಯಾನ್, ದಟ್ಸ್ ದ ಬೆಟರ್ ಥಿಂಗ್ ಟು ಯೂಸ್. Fine. So since ECG is obtained from different individuals, they will be giving a rough shape of a particular heart rate. So ನಾನಿಲ್ಲಿ ನಾರ್ಮಲ್ ಇ ಸಿ ಜಿಯನ್ನು ತೋರಿಸಿದ್ದೀನಿ. ಸೊ ಇ ಸಿ ಜಿಯನ್ನು EKG ಇಂದ ಸಹ ಬರೀತಾರೆ, ನಾಟ್ UKG. ಸೊ ECG ಆ್ಯಂಡ್ EKG ಆರ್ ಸೇಮ್ ಆ್ಯಕ್ಚುಲಿ, ಆಯಿತಾ. ಸೊ ಈ ಇ ಸಿ ಜಿಯನ್ನು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಮೇಕ್ ಔಟ್ ವೆದರ್ ಅ ಪರ್ಸನ್ ಇಸ್ ಸಫರಿಂಗ್ ಫ್ರಮ್ ಹಾರ್ಟ್ ಡಿಸೀಸ್ ಆರ್ ಹಾರ್ಟ್ ಡಿಸೀಸ್ ಅಂದರೆ ಕಾರ್ಡಿಯಾಕ್ ಅರೆಸ್ಟ್ ಅಂಥದ್ದೆಲ್ಲ ವಿ ಕ್ಯಾನ್ ಮೇಕ್ ಔಟ್ ವಿತ್ ದ ಹೆಲ್ಪ್ ಆಫ್ ECG. ಅದಕ್ಕೆ ಜಾಸ್ತಿ ಯಾರಿಗೆ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಎಲ್ಲ ಇರುತ್ತೆ, ತುಂಬ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಇರುತ್ತೆ, ಅವರಿಗೆ ECGಯಲ್ಲಿ ಕನೆಕ್ಟ್ ಮಾಡಿ ಬೆಡ್ಡಲ್ಲಿ ಇಡುವಂಥದ್ದು. ಅದಕ್ಕೆ ನಾವು ಮೂವೀಸಲ್ಲೂ ಜಸ್ಟ್ ಬಿಫೋರ್ ದ ಡೆತ್ ಆರ್ ಕಾರ್ಡಿಯಾಕ್ ಅರೆಸ್ಟ್ ಈ ECGಯ ಇದರನ್ನು ತೋರಿಸಿ ಅವರು they are explaining that okay, now the patient is about to die anta. So this is the image of normal ECG. ನೋಡಿ, ನಾರ್ಮಲ್ ECG ಅಲ್ಲಿ ನೋಡಿ, so we can make out heart rate ಕಾನ್ಸ್ಟೆಂಟ್ ಆಗಿ, ರಿದಮ್ಯಾಟಿಕ್ ಆಗಿ ಹಾರ್ಟ್ ಬೀಟ್ ಅನ್ನು ನಾವು ನೋಡ್ಬೋದು ಅಲ್ವಾ. ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಈ ಥರ. ಇದು ಹಾರ್ಟ್ ಅಟ್ಯಾಕ್ನವರ ECG ನೋಡಿ. ಇಲ್ಲಿ QRS ಕಾಂಪ್ಲೆಕ್ಸ್ ನೋಡಿ, ಇಲ್ಲಿ ನೋಡಿ, ಪುನಃ ಇಲ್ಲಿ ನೋಡಿ, ಇಲ್ಲಿ ನಾರ್ಮಲ್ ಆಯಿತು, ಪುನಃ ಇಲ್ಲಿ ನೋಡಿ. ಓಕೆ, ಸೊ ವಿ ಕ್ಯಾನ್ ಆ್ಯಕ್ಚುಲಿ ಸಿ ದ ವೆರಿ ಡಿಫ್ರೆಂಟ್ QRS. ಅಂದರೆ ಈ ಹಾರ್ಟ್ ರೇಟ್ ಏನಿದೆ, ಹಾರ್ಟ್ ಬೀಟ್ ಏನಿದೆ, ಅದು ಕಾನ್ಸ್ಟೆಂಟ್ ಆಗಿಲ್ಲ. ಅದೇ ಥರ ಚೇಂಬರ್ಸ್ ಕಾಂಟ್ರಾಕ್ಟ್ ಆಗುವಂಥದ್ದು, ರಿಲ್ಯಾಕ್ಸ್ ಆಗುವಂಥದ್ದು ಸಹ ಕಾನ್ಸ್ಟೆಂಟ್ ಇಲ್ಲ. ಹಾರ್ಟ್ ಅಟ್ಯಾಕ್ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಥವಾ ಆಗ್ಲಿಕ್ಕೆ ಇದೆ ಅವರ ECG. ಸೊ ನೀವು ಮೂವಿಯಲ್ಲೆಲ್ಲ ನೋಡಿರ್ಬೋದು, ಎಟ್ ದ ಎಂಡ್ ಆಫ್ ದ ಪೇಷಂಟ್ ಅಲ್ವಾ, ಡೆತ್ ಆಗುವಾಗ ECG ಜಸ್ಟ್ ಈ ಥರ ಪೀ ಅಂತ ತೋರಿಸ್ತಾರೆ, ಈ ಥರ. ಸೊ ವಾಟ್ ದ್ಯಾಟ್ ಇಂಡಿಕೇಟ್ಸ್ ಇಸ್ ವೆಂಟ್ರಿಕ್ಯುಲರ್ ಸ್ಟ್ಯಾಂಡ್ ಸ್ಟಿಲ್ ಅಂತ, ಅಥವಾ ಎಸಿಸ್ಟೋಲ್ ಅಂತ. ಬೇಸಿಕಲಿ ಎಸಿಸ್ಟೋಲ್ ಅಂದರೆ ರಿಲ್ಯಾಕ್ಸೇಷನ್ ಅಲ್ಲ, ಡಯಾಸ್ಟೋಲ್ ಅಲ್ಲ, ಎಸಿಸ್ಟೋಲ್ ಅಂದರೆ
ಚೇಂಬರ್ಸ್ ಕಾಂಟ್ರಾಕ್ಟೇ ಆಗೋದಿಲ್ಲ, ವಿಚ್ ಮೀನ್ಸ್ ಇಟ್ಸ್ ದ ಎಂಡ್ ಆಫ್ ಸಚ್ ಪೇಷಂಟ್ ಅಂತ. NCERT ಯಲ್ಲಿಲ್ಲ, ಜಸ್ಟ್ ಐ ಟೋಲ್ಡ್ ಆಸ್ ಅನ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಪಿ ಅಂತ ಇದೆ ಅಲ್ವಾ, ಇದು ಲೈಕ್ ಅ ಸ್ಟ್ರೇಟ್ ಲೈನ್. ಫೈನ್. ಸೊ ದಟ್ ಈಸ್ ಅಬೌಟ್ ECG. So since ECGs obtained from different individuals have roughly the same shape for a given lead configuration, any deviation from this shape indicates a possible abnormality. ನಾನು ಈಗಷ್ಟೇ ತೋರಿಸಿದೆ. ಸೊ ECG ಹೇಳೋದು ಇಟ್ ಇಸ್ ಆಫ್ ಗ್ರೇಟ್ ಕ್ಲಿನಿಕಲ್ ಸಿಗ್ನಿಫಿಕೆನ್ಸ್. ಅಂದರೆ ವಿ ಕ್ಯಾನ್ ವಿತ್ ದ ಹೆಲ್ಪ್ ಆಫ್ ECG ವಿ ಕ್ಯಾನ್ ಮೇಕ್ ಔಟ್ ದ್ಯಾಟ್ ವೆದರ್ somebody has heart attack, somebody will have heart attack, ಈ ಥರ ಎಲ್ಲ ವಿ ಕ್ಯಾನ್ ಡಿಟೆಕ್ಟ್ ವಿತ್ ದ ಹೆಲ್ಪ್ ಆಫ್ ECG. ಅಂದರೆ ಹಾರ್ಟ್ ರಿಲೇಟೆಡ್ ಇಶ್ಯೂವನ್ನು ನಾವು ECG ಯೂಸ್ ಮಾಡಿಕೊಂಡು ತಿಳ್ಕೊಳ್ಬಹುದು ಅಂತ. ಅದೇ ಥರ ಇಟ್ ವಿಲ್ ಆಲ್ಸೋ ಕನ್ಫರ್ಮ್ ಸಮ್ಟೈಮ್ಸ್ ದ ಕ್ಲಿನಿಕಲ್ ಡೆತ್ ಆಸ್ ವೆಲ್. ಓಕೆ, ವಿ ಆರ್ ಡನ್ ವಿತ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾವೇನು ಡಿಸ್ಕಸ್ ಮಾಡಲಿಕ್ಕಿತ್ತು ಅದೆಲ್ಲ ಮಾಡಿ ಆಯಿತು. ಸೊ ಲೆಟ್ಸ್ ಕ್ವಿಕ್ಲಿ ಡಿಸ್ಕಸ್ ಸಮ್ ಆಫ್ ದ ಕ್ವೆಶನ್ಸ್ ಸ್ಟಾರ್ಟಿಂಗ್ ಫ್ರಮ್ ಇನ್ ಅ ಸರ್ಫೇಸ್ ಆಫ್ ECG ದ QRS ಕಾಂಪ್ಲೆಕ್ಸ್ ರೆಪ್ರೆಸೆಂಟ್ಸ್. QRS ಕಾಂಪ್ಲೆಕ್ಸ್ ರೆಪ್ರೆಸೆಂಟ್ಸ್ ಆ ದೊಡ್ಡ ಚೇಂಜಸ್ ನಾವು ನೋಡಿದ್ವಲ್ಲ, ದ ಗ್ರಾಫ್, ವೆರಿ ಎವಿಡೆಂಟ್ ಗ್ರಾಫ್ ಇಟ್ ಇಸ್. ಬೇರೆ P ವೇವ್ ಎಲ್ಲ ಈ ಥರ ಇತ್ತು, T ವೇವ್ ಸಹ ಈ ಥರ. ಆದರೆ ಅಲಾಂಗ್ ಅ ಬಿಗ್ ಗ್ರಾಫ್ ಆರ್ ದ್ಯಾಟ್ ಚೇಂಜ್ ದ್ಯಾಟ್ ವಿ ಸಾ ಇನ್ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಏನಿದೆ QRS. ಸೊ ವಾಟ್ ಡಸ್ ದ್ಯಾಟ್ ರೆಪ್ರೆಸೆಂಟ್ಸ್? ದ್ಯಾಟ್ ರೆಪ್ರೆಸೆಂಟ್ಸ್ ವೆಂಟ್ರಿಕ್ಯುಲಾರ್ ಸಿಸ್ಟೋಲ್. ವೆಂಟ್ರಿಕ್ಯುಲಾರ್ ಸಿಸ್ಟೋಲನ್ನು ಯಾರು ಮಾಡುವಂಥದ್ದು? ಬಿಕಾಸ್ ಆಫ್ ವೆಂಟ್ರಿಕ್ಯುಲಾರ್ ಡಿಪೋಲರೈಸೇಷನ್ ವಿ ಆರ್ ಏಬಲ್ ಟು ಸಿ ventricular systole. So answer is ventricular depolarization. Next question. What would be the heart rate of a person if the cardiac output is 5 liter? Okay. Nodi, the numerical question. Blood volume in the ventricles at the end of diastole is 100 ml. At the end of ventricular systole it is 50 ml. Andre ಈಗ ಇಲ್ಲಿ ಇವರು ಸ್ಟ್ರೋಕ್ ವಾಲ್ಯೂಮ್ ಅನ್ನ ಕೊಡಲಿಲ್ಲ. ಸ್ಟ್ರೋಕ್ ವಾಲ್ಯೂಮ್ ಬದಲು ದೇ ಹ್ಯಾವ್ ಗಿವನ್ ದೀಸ್ ಟು ನಂಬರ್. ಸೊ ಸ್ಟ್ರೋಕ್ ವಾಲ್ಯೂಮ್ ಅಂದರೆ ಎಲ್ರಿಗೂ ಗೊತ್ತಿದೆ, ಬ್ಲಡ್ ದಟ್ ಈಸ್ ಗೋಯಿಂಗ್ ಇನ್ ಒನ್ ಹಾರ್ಟ್ ಬೀಟ್, ಬ್ಲಡ್ ದಟ್ ಈಸ್ ಗೋಯಿಂಗ್ ಫ್ರಮ್ ವೆಂಟ್ರಿಕಲ್ಸ್. ಸೊ ಇದನ್ನು ತಿಳ್ಕೊಳ್ಳಿಕ್ಕೆ ನಾವೇನು ಮಾಡಬೇಕಂದ್ರೆ 100 - 50 ಮಾಡಬೇಕು. ವಾಲ್ಯೂಮ್ ಇನ್ ದ ವೆಂಟ್ರಿಕಲ್ಸ್ ಎಟ್ ದ ಎಂಡ್ ಆಫ್ ಡಯಾಸ್ಟೋಲ್ 100. ಓಕೆ, ಸೊ ವೆಂಟ್ರಿಕಲ್ಸಲ್ಲಿ ಎಟ್ ದ ಎಂಡ್ ಆಫ್ ರಿಲ್ಯಾಕ್ಸೇಷನ್ ಎಷ್ಟಿತ್ತು? 100 ಇತ್ತು. ಓಕೆ, ವೆಂಟ್ರಿಕ್ಯುಲರ್ ಸಿಸ್ಟೋಲಲ್ಲಿ ಎಷ್ಟಿತ್ತು? ವೆಂಟ್ರಿಕಲ್ ರಿಲ್ಯಾಕ್ಸೇಷನ್ ಆಗುವಾಗ, ವೆಂಟ್ರಿಕಲ್ ಕಾಂಟ್ರಾಕ್ಟ್ ಆಗುವಾಗ ಎಷ್ಟಿತ್ತು? 50 ಇತ್ತು. ವೆಂಟ್ರಿಕಲ್ ರಿಲ್ಯಾಕ್ಸ್ ಆಗುವಾಗ 100 ml ಇತ್ತು ಬ್ಲಡ್ ವೆಂಟ್ರಿಕಲ್ಸಲ್ಲಿ. ಓಕೆ, ಇದು ವೆಂಟ್ರಿಕಲ್ಸ್ನ ಬ್ಲಡನ್ನು ಹೇಳ್ತಾ ಇರೋದು. ಸೊ ಎಷ್ಟು ಬ್ಲಡ್ ಹೊರಗಡೆ ಹೋಯ್ತು? 50. 100 - 50, 50. So 50 ml is the stroke volume. ಸೊ ನಿಮಗೆಲ್ಲರಿಗೂ ಗೊತ್ತಿದೆ ವಾಟ್ ಈಸ್ ದ ಏನು ಕ್ವೆಶನ್ ಇಲ್ಲಿ, ಹಾರ್ಟ್ ರೇಟ್ ಎಷ್ಟು ಅಂತ ಕ್ವೆಶನ್. ಸೊ ನಿಮಗೆಲ್ಲರಿಗೂ ಕಾರ್ಡಿಯಾಕ್ ಔಟ್ಪುಟ್ನ ಫಾರ್ಮುಲಾ ಗೊತ್ತಿದೆ. ಕಾರ್ಡಿಯಾಕ್ ಔಟ್ಪುಟ್ ಇಸ್ ಈಕ್ವಲ್ ಟು stroke volume into heart rate. So heart rate is equal to cardiac output plus heart rate eshtaito. Heart rate is equal to cardiac output divided by stroke volume. Andre eshtu 5000 ml divided by 50 ml. ಅಲ್ವಾ? ಸೊ ಆನ್ಸರ್ ಏನು? 100. ಸೊ 100 beats per minute is the, ಜಾಸ್ತಿ ಆಯ್ತು ಆ್ಯಕ್ಚುಲಿ, 100 beats per minute is the heart rate. ಸೊ ಇವರ ಸ್ಟ್ರೋಕ್ ವಾಲ್ಯೂಮ್ ಕಮ್ಮಿ, ಸ್ಟ್ರೋಕ್ ವಾಲ್ಯೂಮ್ ಕಮ್ಮಿ ಆದರೆ ಹಾರ್ಟ್ ಬೀಟ್ ಜಾಸ್ತಿ. ಓಕೆ,
So that's how the cardiac output is 5000 ml. So I hope you have understood. ಸೊ ಕನ್ಫ್ಯೂಷನ್ ಏನಿಲ್ಲ ಇದರಲ್ಲಿ, ಸಿಂಪಲ್. ಕಾರ್ಡಿಯಕ್ ಔಟ್ಪುಟ್ನ ಫಾರ್ಮುಲಾ ಗೊತ್ತಿದೆ, ಜಸ್ಟ್ ಈ ಸ್ಟ್ರೋಕ್ ವಾಲ್ಯೂಮನ್ನು ಕೆಳಗಡೆ ಹಾಕಿ ಹಾರ್ಟ್ ರೇಟನ್ನು ತಿಳ್ಕೊಂಡ್ವಿ. ಸೊ ಸ್ಟ್ರೋಕ್ ವಾಲ್ಯೂಮನ್ನು ಹೇಗೆ ತಿಳ್ಕೊಂಡ್ವಿ ನಾವು? ಯಾಕಂದರೆ ಇಲ್ಲಿ ಕೊಟ್ಟಿರುವಂಥದ್ದೇನು, ಬ್ಲಡ್ ವಾಲ್ಯೂಮ್ ಇನ್ ದ ವೆಂಟ್ರಿಕಲ್ಸ್ ಎಟ್ ದ ಎಂಡ್ ಆಫ್ ಡಯಾಸ್ಟೋಲ್. ಈ ನಮ್ಮ ವೆಂಟ್ರಿಕಲ್ಸ್ ರಿಲ್ಯಾಕ್ಸೇಷನ್, ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಆಗುವಾಗ, ಅಂದರೆ ವೆಂಟ್ರಿಕಲ್ ಸುಮ್ಮನೆ ಇರುವಾಗ, ಅಂದರೆ ಎಲ್ಲ ಬ್ಲಡ್ ಫ್ರಮ್ ದ ಏಟ್ರಿಯಮ್ ಬಂದ್ಬಿಟ್ಟಿದೆ. ಸೊ ಆಗ ಎಷ್ಟಿತ್ತು, ದಟ್ ಈಸ್ ಬಿಫೋರ್ ಕಾಂಟ್ರಾಕ್ಷನ್ ಎಷ್ಟಿತ್ತು, ವೆಂಟ್ರಿಕಲ್ಸಲ್ಲಿ ಬ್ಲಡ್ 100 ml ಇತ್ತು. ಆಫ್ಟರ್ ಕಾಂಟ್ರಾಕ್ಷನ್ ಎಷ್ಟಿತ್ತು, 50 ml ಇತ್ತು. ಅಂದರೆ 50 ml ಹೊರಗಡೆ ಹೋಗಿದೆ, 50 ml ವೆಂಟ್ರಿಕಲ್ಸಲ್ಲೇ ಉಳ್ಕೊಂಡಿದೆ. ಸೊ ದಟ್ ಈಸ್ ಹೌ ಹೊರಗಡೆ ಹೋದ ಬ್ಲಡ್ ಏನಿದೆ, ದಟ್ ಇಸ್ ಸ್ಟ್ರೋಕ್ ವಾಲ್ಯೂಮ್. ನೋ, ಹಾಗೆ 50 ml ಐ ಗಾಟ್ ಆಸ್ ಅ ಸ್ಟ್ರೋಕ್ ವಾಲ್ಯೂಮ್. ಸೊ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್. ಈ ಥರ ನ್ಯೂಮರಿಕಲ್ ಕ್ವೆಶನ್ ಸಹ ಬರ್ಬೋದು ಮಕ್ಕಳೇ. ನೆಕ್ಸ್ಟ್ ಕ್ವೆಶನ್ ನಿಮಗೆ ಹೋಮ್ವರ್ಕನ್ನು ಕೊಡೋಣ ಅಲ್ಲ? ವಿ ಜಸ್ಟ್ ಹ್ಯಾವ್ 3 questions. Doctors use stethoscope to hear the sounds produced during each cardiac cycle. The second sound in the heart. ಈಗಷ್ಟೇ ಡಿಸ್ಕಸ್ ಮಾಡಿದ್ವಿ, ಲಬ್ ಡಬ್. ಡಬ್ ಹೇಳೋ ಸೌಂಡ್ ಯಾರು ಹೇಗೆ ಪ್ರೊಡ್ಯೂಸ್ ಆಗೋದು ಅಂತ ಕ್ವೆಶನ್. ದಿಸ್ ಇಸ್ ಅ ಹೋಮ್ವರ್ಕ್ ಕ್ವೆಶನ್. So answer in the comment section. And that is all for today. Let's meet in the coming video. Until then, bye.